ಹೊಸ ವಿಡಿಯೋಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ಒಂದು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಅದು ಸೈಕಲ್ ತುಳ್ಕೊಂಡು ಒಂದು 300 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತೀನಿ. ಸದ್ಯಕ್ಕೆ ನಮ್ಮ ಅಪ್ಪ ಅಮ್ಮ ಮಲಗಿದ್ದಾರೆ. ಎಷ್ಟಾಯಿತು? ಇನ್ನೊಂದು ಫೋನ್ ಇದೆ, ರೆಡಿ ಮಾಡಿದ್ದೀನಿ. 4 ಗಂಟೆ 10 ನಿಮಿಷ, 9 ನಿಮಿಷ ಇದೆ, 10 ನಿಮಿಷ ನೋಡ್ರಿ. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ನನ್ನ ಪ್ರಯಾಣ. ನಾವು ಒಬ್ಬರು ಸೈಕಲಿಂಗ್ ಹೋಗ್ಬೇಕಂದ್ರೆ ಕೆಲವೊಂದು ವಸ್ತುಗಳನ್ನ ಇರಬೇಕು ಕಂಪಲ್ಸರಿ ಸೇಫ್ಟಿಗೆ. ಅದು ಯಾವುದೇ ರೀತಿಯ ಅಷ್ಟೊಂದು ಸೇಫ್ಟಿಗೆ ಏನಿಲ್ಲ. ಜಸ್ಟ್ ನಾನು ಇರೋ ಸಾಮಾನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನು ತೊಗೊಂಡಿದ್ದೀನಿ? ಒಂದು ಟವಲ್, ಒಂದು ಬೆಡ್ಶೀಟು, ಇನ್ನೊಂದು ಪಂಚೆ, ಅಷ್ಟೇ. ಪಂಚೆ, ಟವಲ್, ಇಷ್ಟೇ ನಾನು ಕ್ಯಾರಿ ಮಾಡ್ತಾ ಇರೋದು. ಮಿಕ್ಕಿದ ಮುಂದೆ ಪವರ್ ಬ್ಯಾಂಕು, ಚಾರ್ಜಿಂಗ್ ಬರೋ ಅಷ್ಟೇ. ನೋಡೋಣ. ನಮ್ಮ ಅಪ್ಪ ಮನೆ ಬಿಡಿಸ್ಬಿಟ್ಟು ಆಶೀರ್ವಾದ ತೊಗೊಂಡಿಲ್ಲಿಂದ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋಣ. ಕೊನೆಗೂ ಎದ್ದುಬಿಟ್ಟು ರೆಡಿ ಆಗಿ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಖರ್ಚಿಗೆ ಕಾಸು ಕೊಡ್ತಾರೆ. ಇವಾಗ ಈ 500 ರೂಪಾಯಲ್ಲಿ ಹೋಗ್ಬಿಟ್ಟು ಬರಬೇಕು. ನೋಡೋಣ ಹೆಂಗಿರುತ್ತೋ. ಯಾವಾಗಲೂ ಅಷ್ಟೇ, ನಮ್ಮ ಅಪ್ಪ ಗೊತ್ತಿಲ್ಲಾರ್ದ ನಮ್ಮಮ್ಮ ಕಾಸು ಕೊಡ್ತಾರೆ. ಕೊನೆಗೂ ಇವಾಗ ಇಲ್ಲಿಂದ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋದು. ನಮ್ಮಮ್ಮಂಗೆ ಬಾಯ್ ಹೋಗ್ಬರ್ತಮ್ಮ, ಹುಷಾರು ಬಾಕ್ಲಕ್ಕೆ. ಹಾಂ, ನಾನಿವಾಗ ಕೊನೆಗೂ ಮಾರತಳಿಗೆ ತಲುಪಿದ್ದೇನೆ. ನಮ್ಮ ಮಾರತಳಿ ಏನು ಫೇಮಸ್ ಅಂದರೆ ಟ್ರಾಫಿಕ್ ಜಾಮ್ ಫೇಮಸ್. ಅಲ್ಲಿ ಮಾತ್ರ ನಾರ್ಮಲ್ ಟೈಮಲ್ಲಿ ಬೆಳಗ್ಗೆ ಹೊತ್ತು ತುಂಬ ಟ್ರಾಫಿಕ್ ಜಾಮ್ ಇರುತ್ತೆ. ಇವಾಗ ನಾನು ಹೋಗ್ತಿರೋ ಸ್ಥಳ, ಇವಾಗ ಮನೆಯಿಂದ ಇಲ್ಲಾಂದ್ರೂ ಕರೆಕ್ಟಾಗಿ ಒಂದು 8 ರಿಂದ 10 ಇಲ್ಲ ಒಂದು 6 ಕಿಲೋಮೀಟ್ರ್ ಬಂದಿದ್ದೀನಿ. ಹೋಗ್ತಿರೋ ಸ್ಥಳ ಅಕ್ಕರೆ ಕೊಟ್ಟಿರು ಅಂತ. ಇದು ತುಂಬ ಫೇಮಸ್ ಆಗಿರೋ ಟೆಂಪಲ್. ನಮಗೆ ಗೊತ್ತಾಗಿದ್ದು ಈ ವರ್ಷ ನನಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿ. ಈ ದೇವಸ್ಥಾನ ವರ್ಷದಲ್ಲಿ 28 ದಿನ ಮಾತ್ರ ಓಪನ್ ಇರುತ್ತೆ, ಮಿಕ್ಕಿ ಟೈಮ್ ಕ್ಲೋಸ್ ಆಗಿರುತ್ತೆ. ಇವಾಗ ತುಂಬ ಜನ ಹೋಗ್ತಿದ್ದಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ತುಂಬ ಅದ್ಭುತ ಆಗಿದೆ ಅಂತ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಅದು ಈ ಸೈಕಲಲ್ಲಿ. ಇವತ್ತು ಎಷ್ಟು ದೂರ ರೀಚ್ ಆಗ್ತೀನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಅಂದ್ಕೊಂಡಿರೋ ಒಂದು 170 ಕಿಲೋಮೀಟ್ರ್ ತುಳಿಬೇಕಂತ. ನೋಡೋಣ ಏನಾಗುತ್ತೋ. ಆಲ್ರೆಡಿ ಇವಾಗ 5 ಗಂಟೆ ಆಗಿ ಬಂತು, ಬೆಳಕರಿಯಕ್ಕೆ ಬಂತು. ಆದಷ್ಟು ಬೇಗ ಸಿಟಿಯಿಂದ ಆಚೆ ಇರಬೇಕು ನಾವು ಬೆಳಕರಿಯಷ್ಟಿಗೆ, ನಮಗೆ ಈಸಿ ಆಗುತ್ತೆ. ನಾನು ಇವಾಗ ಕೊನೆಗೂ KR ಮಾರ್ಕೆಟ್ಗೆ ಎಂಟ್ರಿ ಆಗಿದ್ದೀನಿ. ಇದೇ ಮೇಲೆ ಬ್ರಿಡ್ಜು. ಇವಾಗ ಇದ್ರ ಮೇಲೆ ಹೋಗಬೇಕು. ಕೆಳಗಡೆ ಹೋದರೆ KR ಮಾರ್ಕೆಟ್ ಬರುತ್ತೆ. ನನಗೆ KR ಮಾರ್ಕೆಟ್ ಬಂದಿದ್ದೆ ಒಂದು ಜ್ಞಾಪಕ ಆಗಂದರೆ, ಒಂದು ಮಾರ್ಕೆಟು, ಇನ್ನೊಂದು ಸಲಗ ಮೂವಿ ತೆಗೆದಿದ್ದು ಒಂದು ಪ್ಲೇಸು. ಅದು ಮಾತ್ರ ಕಂಪಲ್ಸರಿ ಜ್ಞಾಪಕ ಆಗೋದು ನನಗೆ. ಈ ಬ್ರಿಡ್ಜ್ ಮೇಲೆ ಬರೋದು ಜ್ಞಾಪಕ ಆಗಿದ್ದು ಅದು ಸಲಗ ಮೂವಿಯಲ್ಲಿ ತೆಗೆದಿದ್ದು ಪ್ಲೇಸು. ಬೆಳಕರಿಯಕ್ಕೆ ಬಂದು ಆದಷ್ಟು ಬೇಗ ರೀಚ್ ಮಾಡಬೇಕು. ಹೋಗೋ ದಾರಿಲಿ ಆಂಜನೇಯ ದೇವಸ್ಥಾನ ಇತ್ತು. ಕೈ ಮೊಕ್ಕೊಂಡು ಇಲ್ಲಿಂದ ಒಂದು ಫೋಟೋ ಹೊಡ್ಕೊಂಡು ಇಲ್ಲಿಂದ ನಮ್ಮ ಪ್ರಯಾಣ ಹಿಂಗೆ ಸ್ಟಾರ್ಟ್ ಮಾಡಬೇಕು. ಬೆಳಗ್ಗೆ ಆಯಿತು. ಇವಾಗ ಮೈಸೂರು ರೋಡ್ಗೆ ಆಲ್ರೆಡಿ ಟಚ್ ಆಗಿದ್ದೇನೆ. ಆ ಕಡೆ ಹೈವೇ, ಅದೇನೋ ಎಕ್ಸ್ಪ್ರೆಸ್ ಹೈವೇನೇ ಇದೆ ಆಲ್ಮೋಸ್ಟ್. ಈ ಕಡೆಯಿಂದ ಅಷ್ಟೊಂದು ರೀಚ್ ಮಾಡೋಕ್ಕಾಗಲ್ಲ. ಈ ಕಡೆ ಹಂಸು ದಿನ್ನೆ ಆ ರೋಡ್ ಇದ್ದರೆ ಚೆಚ್ಚಿ ಬಿಸಾಕ್ಬೋದಾಗಿತ್ತು. ಆದಷ್ಟು ಬೇಗ ರೀಚ್ ಆಗ್ಬೋದಾಗಿತ್ತು. ಈ ರೋಡಲ್ಲಿ ಸ್ವಲ್ಪ ಕಷ್ಟ. ನೋಡಿ, ಇವಾಗ ತಾನೇ ರಾಮನಗರ ಜಿಲ್ಲೆಗೆ ಎಂಟ್ರಿ ಆಗಿದ್ದೀನಿ. ಲೆಫ್ಟ್ ಹೋದರೆ ರಾಮನಗರ, ಸ್ಟ್ರೈಟ್ ಹೋದರೆ ಮೈಸೂರು ರೂಟು. ನೆಕ್ಸ್ಟ್ ಸಿಗೋದು ನನಗೆ ಜಿಲ್ಲೆ ಮಂಡ್ಯ. ನೋಡಿ ಯಾವ ಥರ ಇದೆ ವ್ಯೂ. ಕೈ ಬಿಟ್ಟು ಬೇರೆ ಓಡಿಸ್ತಾ ಇದ್ದೀನಿ. ನಿನ್ನ ಹೆಸರೇನು? ಏನು ಬರೀತಾ ಇದೆಯಾ? ಇದೇನಿದು? ಕೊನೆಗೂ ರಾಮನಗರ ಜಿಲ್ಲೆಯಲ್ಲಿ ಟಿಫನ್ ಮಾಡಿಕೊಂಡು ಇವಾಗ ಬಿಟ್ಟಿದ್ದೀನಿ. ನನಗೆ ದಾರಿಯಲ್ಲಿ ಬರ್ಬೇಕಾದ್ರೆ ಪರಿಚಯ ಆದರು. ಅವರೇ ಟಿಫನ್ ಇಸ್ಕೊಟ್ರು. ಅವ್ರದ್ದೊಂದು ಗ್ಯಾಂಗ್ ಇತ್ತು. ಮತ್ತು ಅವ್ರಿಗೆ ಹತ್ರ ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಸುಮ್ಮನೆ ಒಬ್ಬರಿಗೆ ಬ್ಲಾಗ್ ಅಂದ್ರೆ ಇಷ್ಟ ಇರುತ್ತೆ. ನಾವು ಕ್ಯಾಮ್ರಾ ತೆಗಿದ್ದೆ, ಒಬ್ಬರಿಗೆ ಇಷ್ಟ ಇರಲ್ಲ ಕಾಣಿಸ್ಕೊಳ್ಳೋಕ್ಕೆ. ಅದಕ್ಕೆ ಇವಾಗ ಇಲ್ಲಿಂದ ಪ್ರಯಾಣ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ತಾನೇ ಲೊಕೇಶನ್ ಚೆನ್ನಾಗಿದೆ ಅಂತ ಫೋಟೋ ಹಿಡಿಯೋಕ್ಕಂತ ನಿಂತ್ಕೊಂಡೆ. ಹಾಗೆ ಆಟೋದ ಅಣ್ಣ ಪರಿಚಯ ಆದರು. ಇವಾಗ ಅಣ್ಣ ನಾನು ಸೇರಿ ಫೋಟೋ ಶೂಟ್ ಮಾಡ್ತಾಯಿದ್ದೀವಿ. ಅಣ್ಣ ಬೇಕಾದ್ರೆ ರಿವರ್ಸ್ ಬಿಡಿ, ನಾ ಹೆಂಗೆ ನಿಲ್ಸಿದ್ದು ಹಂಗೆ ನಿಲ್ಲಿಸ್ಬಿಡಿ. ಇವಾಗ ಅಣ್ಣ ನಂದು ಚೆನ್ನಾಗಿರೋ ಫೋಟೋ ಹಿಡಿದವ್ರೆ. ನಾನು ಇವಾಗ ಅಣ್ಣನ ಫೋಟೋ ಹಿಡಿತೀನಿ. ನೋಡೋಣ, ಆದಷ್ಟು ಸಕ್ಕತ್ತಾಗಿ ಹಿಡಿತೀನಿ. ನಾನಿವಾಗ ಕೊನೆಗೂ ಸರ್ವಿಸ್ ರೋಡ್ ಬಿಟ್ಟು ಎಕ್ಸ್ಪ್ರೆಸ್ ರೋಡಿಗೆ ಬಂದಿದ್ದೀನಿ. ಯಾಕಂದರೆ ಆ ರೋಡಲ್ಲಿ ತುಳಿಯೋಕ್ಕಾಗ್ತಿಲ್ಲ. ಹಳ್ಳ ದಿನ್ನೆ ಬರುತ್ತೆ. ನೋಡಿ, ಮತ್ತೆ ಬಿಟ್ಟು ಬಂತು, ಮತ್ತೆ ಡೌನ್ ಅಪ್ಪು, ಆಮೇಲೆ ಬರೀ ಅಂಶ ಜಾಸ್ತಿ. ನೋಡೋಣ ಆಗಿದ್ದಾಗಲಿ ಅಂದ್ಬಿಟ್ಟು ಸೇಫಾಗಿ ಸೈಡಲ್ಲಿ ಓಡಿಸ್ಕೊಂಡು ಹೋಗೋಣ ನಿಧಾನ. ನೋಡೋಣ ಏನಾಗುತ್ತೆ. ಗಾಯ್ಸ್, ಕೊನೆಗೂ ಮಳೆದಲ್ಲಿ ಸಿಗಾಕೊಂಡ್ಬಿಟ್ಟೆ ನೋಡಿ. ಅಯ್ಯೋ, ಹೋಗ್ಲಿಕ್ಕೆ ಕೆಳಗಡೆನೇ ಹೋಗಿಲ್ಲ. ಮೇಲೆ ಬಂದಾಗೆ ಮಳೆ ಸ್ಟಾರ್ಟ್ ಆಯಿತು. ಇವಾಗ ಈ ಬ್ರಿಡ್ಜಿನ ಎಷ್ಟು ದೂರ ಗೊತ್ತಿಲ್ಲ. ಕೆಳಗಡೆ ಇರೋದು ಮತ್ತೂರು ಸಿಟಿ. ಇಲ್ಲಿ ಬಂದೇ ಸಿಗಾಕೊಂಡಿದ್ದೀನಿ. ಇನ್ನು ಬ್ರಿಡ್ಜ್ ಭಯಂಕರ ದೂರ ಇದೆ. ಮಳೆ ಲೈಟ್ ಆಗಿದೆ.
ಕೊನೆಗೂ ಮಂಡ್ಯಕ್ಕೆ ಇನ್ನು 5 ಕಿಲೋಮೀಟ್ರ್ ಇದೆ. ಅಲ್ಲಿ ಕಾಣಿಸ್ತಾ ಇದೆ ನೋಡ್ಬೋದು, ಶ್ರೀರಂಗಪಟ್ಟಣಕ್ಕೆ 32. ಹಾಗೆ ಮೈಸೂರಿಗೆ 48 ಕಿಲೋಮೀಟ್ರ್ ಇದೆ. ಆಗ್ತಾಯಿಲ್ಲ, ತುಂಬ ಸುಸ್ತಾಗ್ತಿದೆ, ಆಮೇಲೆ ಕಾಲು ನೋವು ಬರ್ತಾಯಿದೆ. ಕೊನೆಗೆ ಮಂಡ್ಯ ದಾಟಿಲ್ಲ, ಮಂಡ್ಯ ಒಳಗಡೆ ಊಟ ಮಾಡಿಕೊಂಡು ಒಂದು 10ರಿಂದ 20 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡೋಣ. ಯಾವಾಗೋ ನಾನು ಒಂದು ಟೈಮ್ ಅಂದ್ಕೊಂಡಿದ್ದು ಮೈಸೂರಿಗೆ ಹೋಗ್ಬೇಕು, ಸೈಕಲಲ್ಲಿ ತೊಗೊಂಡು ಸೈಕಲ್ ತುಳ್ಕೊಂಡು ಮೈಸೂರಿಗೆ ಹೋಗ್ಬೇಕಂತ. ಇವಾಗ ಅಲ್ಲಿಗೆ ಹೋಗಿ ಯಾವಾಗ ತಲುಪ್ತೀನೋ ಅದನ್ನ ನನಸಾಗುತ್ತೆ. ಕೊನೆಗೂ ಮಂಡ್ಯ ಸಿಟಿ ಒಳಗೆ ಎಂಟ್ರಿ ಆದ್ವಿ. ಹಿಂದ್ಗಡೆ ಬೋರ್ಡ್ ಹೋಯ್ತದೆ, ಇವಾಗ ಎಂಟ್ರಿ ಆಗಿದ್ದೇವೆ. ಇನ್ನು ಇವಾಗ ಈ ಸಿಟಿಯಿಂದ ಔಟ್ಸೈಡ್ ಹೋಗೋಕ್ಕೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಗೊತ್ತಿಲ್ಲ, ನೋಡೋಣ. It helps the speaker lead his audience into the scene he describes by creating an imaginary picture. Usually it's something that moves. ಕೊನೆಗೂ ಅವ್ರು ಮಾತಾಡಿಸಿ ನೀರು ಬಾಟ್ಲು ಹಾಗೆ ಜ್ಯೂಸ್ ಕೊಟ್ಟಿದ್ದಾರೆ. ಇಲ್ಲೇ ಇದೆ, ಹೋಗ್ತಾ ದಾರಿಯಲ್ಲೆಲ್ಲ ಕುಡಿಯೋಣ ಅಂತ ಮಂಡ್ಯ ಇಟ್ಟಿದ್ದೀನಿ. ನೋಡೋಣ, ಇನ್ನು ಒಂದು 37 ಕಿಲೋಮೀಟ್ರ್ 35 ಕಿಲೋಮೀಟ್ರ್ ಇದೆ ಮೈಸೂರು. ಆದಷ್ಟು ಬೇಗ ಊಟ ಮಾಡಿ ಮೈಸೂರಿಗೆ ರೀಚ್ ಆಗಬೇಕು. ಒಟ್ಟಿನಲ್ಲಿ 3 ಗಂಟೆ ಓಡಿ ರೀಚ್ ಆದರೆ ನನಗೂ ಒಂಥರ ಖುಷಿ ಇರುತ್ತೆ. ಇನ್ನು ಆ ಕಡೆ ಹೋಗೋಕ್ಕೆ ಈಸಿನೂ ಆಗುತ್ತೆ. ಆದಷ್ಟು ಬೇಗ ರೀಚ್ ಆಗೋಣ ಮೈಸೂರಿಗೆ. ನಾನೇ ಕೊನೆಗೂ ಹಿಂಗೆ ಹೋಗ್ಬೇಕು ಮೈಸೂರಿಗೆ. ಹೊಟ್ಟೆ ಭಯಂಕರ ಸಿಗುತ್ತೆ. ಇವಾಗ ಊಟ ಮಾಡೋದು ಸೈಕಲಲ್ಲಿ ಬರ್ತೀನಿ, ಏನು ಸಿಗುತ್ತೆ ಮಾಡೋಣ. ನಾನು ಮೀಲ್ಸ್ ಇದೆಯಾ, ಮೀಲ್ಸ್ ಮುದ್ದೆ ಬರುತ್ತೆ ಎಷ್ಟು ಮೀಲ್ಸ್ ತೊಗೊಂಡಿದ್ದೀನಿ, ನೋಡೋಣ ಹೆಂಗಿರುತ್ತೋ. ಟೈಮ್ ಒಂದು 1:57. ಕೊನೆಗೂ ಊಟ ಮಾಡಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ 35 ಕಿಲೋಮೀಟ್ರ್ ಇದೆ ಇಲ್ಲಿಂದ ಬೆಟ್ಟಕ್ಕೆ. ಊಟ ಮಾತ್ರ ಸಕ್ಕತ್ತಾಗಿತ್ತು. 50 ರೂಪಾಯಿ ಊಟ ನನಗೆ 30 ರೂಪಾಯಿಗೆ ಸಿಕ್ಕಿದೆ. ಇದೊಂದು ಬೆನಿಫಿಟ್. ತುಂಬ ಜನ ನೋಡಿ ಮಾತಾಡ್ತಾರಲ್ಲ, ಒಂದೊಂದು ಕಡೆ ಫ್ರೀಯಾಗಿ ಕೊಡ್ತಾರೆ. ಇವರು ದುಡ್ಡು ಕೊಡಬೇಡಿ ಅಂತ ಹೇಳಿದ್ರು. ಆಲ್ರೆಡಿ ಇಲ್ಲ ಅಣ್ಣ ಚೆನ್ನಾಗಿದೆ ಊಟ ತೊಗೊಳ್ಳಿ ಅಂತ ನಾನೇ ಕೊಟ್ಟೆ. ಸಿಟಿ ಬ್ಯಾನರ್ ಹಾಕಿದ್ದಾರೆ, ಹೆಂಗೆ ಹಾಕಿದ್ದಾರೆ, ನೆಕ್ಸ್ಟ್ ಲೆವೆಲ್ ಸಕ್ಕತ್ತಾಗಿ. ಇನ್ನೇನು ಕರೆಕ್ಟಾಗಿ 12 ಕಿಲೋಮೀಟ್ರ್ ಇದೆ ಮೈಸೂರು. ಆದರೆ ಇಲ್ಲೊಂದು ನೋಡಿ, ಇದು ಒಳಗಡೆ ಹೋದರೆ ಹಳೆ ಕಾರೆಲ್ಲ ಇದೆ. ಇದು ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ತೀನಿ. ಟ್ರಿಪ್ ಇದು ಯೂಟ್ಯೂಬಿಗೆ ಆಯಿತಾ ಅಣ್ಣ. ಒಳಗೆ ಹೋಗಿದ್ರೆ ನಾವು ಹೋಗಿಲ್ಲ, ಹೆಂಗಿತ್ತಣ್ಣ ಒಳಗೆ? ಏನು ಐತಣ್ಣ ನೋಡೋಷ್ಟು? ಇವಾಗ ನನಗೆ ಟೈಮ್ ಇಲ್ಲ, ನಾನು ಹಳೆ ಕಾರುಗಳು. ಟಿಕೆಟ್ ಅಣ್ಣ 75 ರೂಪಾಯಿ ಒಬ್ರಿಗೆ 75 ನೋಡ್ಬೋದಾ? ಅಂದ್ರೆ ಬ್ರಿಟಿಷರ್ ಕಾಲದಾಗಿರ್ಬೋದು, ಇವಾಗ ರೀಸೆಂಟ್ ಅಷ್ಟೇ ಇಲ್ಲ, ಬ್ರಿಟಿಷರ್ ಕಾಲದ ಏನು ವೆಹಿಕಲ್ಸ್ ಎಲ್ಲ ಪ್ರತಿಯೊಂದು ಕೂಡ ಇದಾವೆ. ಹಾಯ್ ಬ್ರೋ, ಆರಾಮ? ಯಾರ್ದಣ್ಣ ಯಾರು ಗಾಡಿ ತಗೊಂಡಿದ್ದು? ಕಂಗ್ರಾಚುಲೇಷನ್ ಅಣ್ಣ, ಒಳ್ಳೇದಾಗಲಿ. ಇಲ್ಲೇ ಬೆಂಗಳೂರಿಗೆ ವರ್ಕ್ ಮಾಡ್ತಾರೆ, ಕಂಪ್ನಿಗೆ ಅಟ್ಯಾಚ್ ಮಾಡಿರ? ನಿಮ್ದು ಯಾವ ಊರಣ್ಣ? ಎಲ್ಲರದು ಬೆಳಗಾವಿ, ಚಿಕ್ಕೋಡಿ. ಯಾರ್ದು ಚಿಕ್ಕೋಡಿ ಕೇಳಿದ್ದೆ. ಗಾಯ್ಸ್ ಕೊನೆಗೂ ಇನ್ನೊಂದು 10 ಕಿಲೋಮೀಟ್ರ್ ಇರ್ಬೋದು. ಇವಾಗ ತಾನೇ ಒಳಗಡೆ ಅದಕ್ಕಂತಲೇ ಸಪ್ರೇಟ್ ಬ್ಲಾಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡೋಣ ಮುಂದಿನ ದಿನದಲ್ಲಿ ಬರೋಣ. ಹೊರಗಡೆಯಿಂದ ಒಂದು 2 ಫೋಟೋ ತೆಗೆಸ್ಕೊಂಡು ಐನೋರು ಸಿಗ್ತಾರೆ, ಅವ್ರನ್ನ ಮಾತಾಡಿಸ್ಕೊಂಡು ಇವಾಗ ನಾವು ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀನಿ. ಮಳೆ ಬರುತ್ತೆ 100% ಮಳೆ ಬಂದೇ ಬರುತ್ತೆ. ಆಲ್ರೆಡಿ ಅಲ್ಲೆಲ್ಲ ಮಳೆ ಬರ್ತಾ ಇದೆ. ನಾನು ದೂರದಿರೋ ಕಾರಣದಿಂದ ಕಾಣಿಸ್ತಾ ಇಲ್ಲೇನೋ. ಇವಾಗ ಅಲ್ಲಿ ಮಳೆ ಸ್ಟಾರ್ಟ್ ಆಗಿ ಮಳೆ ಬಂತು. ರಪ್ಪ 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 ನಿಂದ್ರು ಮಳೆ ರಾಯ. ಕ್ಯಾಮ್ರಾ ಆಫ್ ಮಾಡ್ತೀನಿ, ಕ್ಯಾಮ್ರಾ ಸರಿ ಇಲ್ಲ, ನೀರು ಹೋದ್ರೆ ಅಷ್ಟೇ. ಇವಾಗ ಕೊನೆಗೂ ಮೈಸೂರಿಗೆ ತಲುಪಿಟ್ಟೆ. ಇದೇ ಎಂಟ್ರೆನ್ಸು.
ಹಂಗೆ ಸ್ಟ್ರೈಟ್ ಹೋದರೆ ಮೈಸೂರು ಸಿಟಿ ಒಳಗಡೆ ಹೋಗ್ತೀವಿ. ಇವಾಗ ಇಲ್ಲಿಂದ ಲೆಫ್ಟ್ ತೊಗೊಂಡು ಇಲ್ಲಿಂದ ಕರೆಕ್ಟಾಗಿ ಬೆಟ್ಟಕ್ಕೆ 19 ಕಿಲೋಮೀಟ್ರ್ ಇದೆ, ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಚಾಮುಂಡಿ ಬೆಟ್ಟಕ್ಕೆ ಇವಾಗ ಕೊನೆಗೂ ಬೆಟ್ಟದ ರೋಡ್ ಬಂದೆ. ಇಲ್ಲಿಂದ ಸ್ಟ್ರೈಟು 8 ಕಿಲೋಮೀಟ್ರ್ ಇದೆ. ಒಂದೇ ಸರಿ ಬೆಟ್ಟ ಅಲ್ಲಿ ಮೇಲೆ ಕಾಣಿಸುತ್ತೀರಿ. ಕೊನೆಗೂ ಇದು ಎಂಟ್ರೆನ್ಸು. ಇವಾಗ ಈ ಎಂಟ್ರೆನ್ಸ್ ಹತ್ರ ಒಂದು ಫೋಟೋ ಇಟ್ಕೊಂಡು ಇಲ್ಲಿಂದ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋಕ್ಕೆ. ಇವಾಗ ಇಲ್ಲಿಂದ ಫುಲ್ ಅಪ್ಪಿರೋದು, ಏನು ಮಾಡೋಕ್ಕೂ ಗೊತ್ತಾಗ್ತಿಲ್ಲ. ಯಾರನ್ನ ಸಿಕ್ಕರೆ ಹೆಲ್ಪ್ ತೊಗೊತೀನಿ, ಇಲ್ಲಾಂದರೆ ಟ್ರೈ ಮಾಡ್ತೀನಿ ಹಂಗೋ ಹಿಂಗೋ ಬಿದ್ದು. ಫಸ್ಟ್ ಈ ಬೆಟ್ಟಕ್ಕೆ ಹೋಗಿ ಆಮೇಲೆ ಆ ಬೆಟ್ಟಕ್ಕೆ ಹೋಗ್ಬೇಕು. ನೋಡೋಣ ಏನಾಗುತ್ತೆ. ಹಾಂ, ತಾಜ್ ಮಹಲ್ ಇಲ್ಲಿರೋದು. ತಾಜ್ ಮಹಲ್ ತಾಜ್ ಮಹಲ್ ಹಿಂಗೆ ಹೋದ್ರೆ ತಾಜ್ ಮಹಲ್ ಬರುತ್ತಂತ ಹೇಳಿದ್ರು ಯಾರು. ಅದಕ್ಕೆ ಬೆಂಗಳೂರಿಂದ ಬಂದಿದ್ದೀನಿ. ಇಲ್ವಾ? ಮತ್ತು ಹಿಂಗೇನು ಹಿಂಗೋದ್ರೆ ಏನು ಬರುತ್ತೆ? ಮತ್ತು ಮೈಸೂರು ಅರಮನೆ ಬರುತ್ತೆ ಅಂತ ಹೇಳಿದ್ರು. ಮೈಸೂರು ಅರಮನೆ ಓ ಹಿಂಗೆ ಹೋಗ್ಬೇಕಾ? ಒಟ್ಟಲ್ಲಿ ಹೋಗಿ ಬೆಟ್ಟಕ್ಕೆ ಹಂಗೆ ಹೋಗ್ಬೇಕಾ? ಹಿಂಗೆ ಹೋಗ್ಬೇಕಾ? ಎಷ್ಟನೇ ಕ್ಲಾಸು? ಎಷ್ಟನೇ ಕ್ಲಾಸು? ಏನಂತ ಹಾಕ್ಬೇಕು? ಹಾಂ ಹಾಕೋ, ಏನನ್ನ ಕೇಳ್ಕೊ. ಅಲ್ಲ ಏನು ಹೇಳು, ಏನಾದರೂ ಹೇಳು. ನಾ ಬೆಂಗಳೂರಿಂದ ಬಂದಿದ್ದೀನಿ. ವೈಟ್ ಫೀಲ್ಡ್. ಏನಕ್ಕೆ ಬಂದಿದ್ಯಾ? ಹಿಂಗೆ ಅಣ್ಣ ನಿಮ್ಮ ಗರ್ಲ್ ಫ್ರೆಂಡ್ ಯಾವಾಗ ಮದುವೆ ಆಗಿದ್ದೀವಲ್ಲ ಕೇಳೋಣ. ಹೋಗ್ಲಿ, ಏನಕ್ಕೆ ಬಂದಿದ್ಯಾ ಉದ್ದೇಶ ಕೇಳಬೇಕು ನೀನು. ಮೇಯ್ನ್ ಅದೇ ಇರೋದು. ಏನಕ್ಕೆ ಬಂದಿರೋದು? ಇಲ್ಲ, ನಾನು ಸೈಕಲ್ ತೊಗೊಂಡು ಕೇರಳಗೆ ಹೋಗ್ತೀನಿ. ಬೆಂಗಳೂರಿಂದ ಕೇರಳಗೆ. ಇವಾಗ ಹೋಗೋ ದಾರಿ ಹೇಳ್ತಾನೆ, ಹಂಗೆ ಬೆಟ್ಟಕ್ಕೆ ಅಮ್ಮನ ಆಶೀರ್ವಾದ ತೊಗೊಳೋಣ ಅಂತ ಬಂದೆ. ಬಾಯ್ ಅಂದ್ರೆ ಹಂಗೆ ಹೋಗ್ತಾನೆ. ಕೊಟ್ಟರೆ ಒಂದು 500 ರೂಪಾಯಿ ಹೋಗಿ ಖರ್ಚಿಗೆ. ಎಲ್ಲಿ ಟ್ಯೂಷನ್ಗಾ? ಓಕೆ ಬಾಯ್, ಹುಷಾರು. ನನಗೆ ಗೊತ್ತೇ ಇಲ್ಲ 6 ಗಂಟೆಗೆ ಟೆಂಪಲ್ ಕ್ಲೋಸ್ ಮಾಡ್ತಾರಂತ. ಕೆಳಗಡೆಯಿಂದ ಅಷ್ಟು ಕಷ್ಟ ಬಿದ್ದು ಬಂದೆ. ಇವಾಗ ಇಲ್ಲಿ ರೆಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಇವಾಗ ಏನಂದರೆ ಬರೀ 30 ನಿಮಿಷದಲ್ಲಿ 4 ಕಿಲೋಮೀಟ್ರ್ ನಾನು ತುಳಿಬೇಕು. ಎಂಡಿಂಗ್ ಕಂಡೀಷನ್ ಹೋಗ್ಬಿಡ್ಬೇಕು. ಮೇಲಕ್ಕೆ ಹೋಗೋದಿರಲಿ, ಶಿವನ ಪದಕ್ಕೆ ಹೋದ್ರೆ ಏನು ಮಾಡ್ತೀರಾ? ದಮ್ಮು ಕಟ್ಟಿ ಅಟ್ಯಾಕ್ ಬಂದುಬಿಟ್ರೆ ಏನು ಮಾಡ್ತೀರಾ? ಯಾರೋ ಬರ್ತಿಲ್ವೇ ನೋಡಿ ಮೇಲಿಂದ ಹೇಗಿದೆ ವ್ಯೂ ಕೆಳಗಡೆ. ನಾನು ಆರಾಮಾಗಿ ಎಲ್ಲ ತೋರಿಸ್ಕೊಂಡು ಹೋಗ್ಬೇಕು ಅಂದ್ಕೊಂಡೆ. ಮೊಬೈಲ್ ಬೇರೆ ಚಾರ್ಜ್ ಇದ್ದಿಲ್ಲ. ನೋಡ್ರೆ ಸೈಕ್ 6 ಗಂಟೆಗೆ ಕ್ಲೋಸ್ ಅಂತೆ. ಕೊನೆಗೂ ಮೇಲೆ ಬಂದೆ ಅಂತೂ ಇಂತೂ. ನೀವು ನೋಡ್ಬೇಕಷ್ಟೇ ಏನಾಗುತ್ತೆ. ಅಯ್ಯೋ ಅಕ್ಕ ಕ್ಲೋಸಾ? ಎಲ್ಲಿ ಪಕ್ಕದಲ್ಲಿ? ಹಂಗೇನು ಹೋಗ್ಬೇಕಾ? ಅದಕ್ಕೆ ದಾರಿ ಎಲ್ಲಿದೆ ಅಕ್ಕ? ಹೌದಾ, ಥ್ಯಾಂಕ್ಸ್ ಅಕ್ಕ. ಸೈಡ್ ಬರೋ. ಗೇಟ್ ಕ್ಲೋಸ್ ಅಂತ ಈಗ ನೋಡಬೇಕು. ನೋಡ ಏನಾಗುತ್ತೋ. ಈಗ 6 ಗಂಟೆಗೆ ಕ್ಲೋಸ್ ಅಂತ ಹೇಳಿದ್ದಾರೆ. ನನ್ನ ಅದೃಷ್ಟಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ನನ್ನ ಒಂದು ಕನಸಿತ್ತು ಇಲ್ಲಿಗೆ ಸೈಕಲಲ್ಲಿ ಬರಬೇಕು ಅಂತ. ನೋಡೋಣ. ಕೊನೆಗೂ ಒಳಗಡೆ ಹೋಗ್ತಾ ಇದ್ದೀನಿ. ಈ ಥರ ಕಷ್ಟ ಬರುತ್ತೆ ನಾನು ಅನ್ಕೊಂಡಿದ್ದಿಲ್ಲ. ಗುಕ್ಕಿ ತೆಗ್ದಿದ್ದಾಯಿತು. ಇವಾಗ ಇಲ್ಲಿಂದ ಎಲ್ಲಿಗೆ ಹೋಗೋದೋ ಗೊತ್ತಿಲ್ಲ. ದೇವ್ರ ಆಶೀರ್ವಾದ ತೊಗೊಂಡಿದ್ದಾಯಿತು. ಒಂದು ವೀಡಿಯೋ ಮಾಡ್ಕೊಂಡು ಇಲ್ಲಿಂದ ಕೆಳಗಡೆ ಹೋಗೋದೆ. ಕೆಳಗಡೆ ಹೋಗ್ತಾ ವ್ಯೂ ಯಾವ ಥರ ಇರುತ್ತೋ ಗೊತ್ತಿಲ್ಲ, ನೋಡಿ. ಅಲ್ಲ ಇವಾಗ ಫುಲ್ ಡೌನ್ ಇದೆ, ಕತ್ಲಾಗಿದೆ. ನೋಡೋಣ ಏನಾಗುತ್ತೆ. ಸ್ವಲ್ಪ ಮಾಡಿದ್ರೆ ಹೋಗ್ಬಿಡ್ತೀನಿ. ಈಗ ಡೌನ್ ಇಳಿಬೇಕಾದ್ರೆ ಫುಲ್ ಡೌನ್. ನಮ್ಮ ಸೈಕಲ್ ಅಂತೂ ಎಲ್ಲೂ ನಿಲ್ಲಲ್ಲ. ಇನ್ನೊಂದೇನು ಗೊತ್ತಾ, ನಮ್ಮ ಸೈಕಲಲ್ಲಿ ಏನು ಲೈಟ್ ಗೀಟ್ ಏನೂ ಇಲ್ಲ ನೋಡಿ.
ಹಿಂದೆಯಿಂದ ಬಂದು ಹೊಡೆದಂದ್ರೆ ಗೊತ್ತಾ. ನೈಟ್ ಟೈಮ್ ವ್ಯೂ ಪಾಯಿಂಟ್. ಸಾಕು, ಇಲ್ಲಿಗೆ ಟೈಮ್ ಆಯಿತು. ಇವಾಗ ಕೆಳಗಡೆ ಹೋಗೋಣ. ನಮ್ಮ ಸೈಕಲ್ನ ಎತ್ತೋಣ. ಇಲ್ಲಿಂದ ಸಿಟಿಗೆ ಹೋಗೋಣ. ಒಬ್ಬರು ಫ್ರೆಂಡ್ ಆಗಿದ್ದಾರೆ, ಅವ್ರ ಫ್ರೆಂಡ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಅವರು ಕಾಲ್ ಪಿಕ್ ಮಾಡಿದ್ರೆ ಅವ್ರ ಮನೇಲಿ ಇವತ್ತು ಉಳ್ಕೊಂಡು ನಾಳೆ ಬೆಳಗ್ಗೆ ಇಲ್ಲಿಂದ ಟ್ರಾವೆಲ್ ಸ್ಟಾರ್ಟ್ ಮಾಡೋಣ. ಕೊನೆಗೂ ರೂಮಿಗೆ ಬಂದಿದ್ದೀನಿ. ಇವಾಗ ನಾ ಇರೋ ರೂಮೇ ಇದೆ. ಎಷ್ಟು ನಮ್ಮ ಫ್ರೆಂಡ್ ರೂಮ್ ಇದು. ಇವತ್ತಿನ ದಿನ ಇಲ್ಲೇ ಉಳ್ಕೊಂಡು ನಾಳೆ ಬೆಳಗ್ಗೆ ಇಲ್ಲಿಂದ ಕೊಟ್ಟಿರಿಗೆ ಹೋಗಬೇಕು. ಕೆಳಗಡೆ ಸೈಕಲ್ ನಿಲ್ಸಿದ್ದೀನಿ. ಅಲ್ಲಿದೆ ನನ್ನ ಸೈಕಲ್. ಆರಾಮಾಗಿ ರೆಸ್ಟ್ ಮಾಡೋಣ. ನಾಳೆ ಸಿಗೋಣ. ಟಾಟಾ, ಬಾಯ್ ಬಾಯ್. ವಿಡಿಯೋಗೆ ಸುಸ್ವಾಗತ. ಇದು 2ನೇ ದಿನ ನಾನು ಕೊಟ್ಟಿವ್ರಿಗೆ ಹೋಗೋದು. ಸೈಕಲ್ ಇಲ್ಲಿ ಹಾಕಿದ್ವಿ. ನೈಟಲ್ಲಿ ಒಂದು ರೂಮ್ ಇತ್ತು, ಅಲ್ಲಿ ಫ್ರೆಂಡ್ ಇದ್ದರು, ಅಲ್ಲಿ ಉಳ್ಕೊಂಡಿದ್ದೆ. ಇವಾಗ ನಮ್ಮ ಸೈಕಲ್ನ ತೆಗೆದುಬಿಟ್ಟು ಇಲ್ಲಿಂದ ಹೊರಡೋ ಸಮಯ. ನಾನಿವಾಗ ಇರೋ ಜಾಗದಿಂದ ರೋಡಿಗೆ ಬಂದಿದ್ದೀನಿ. ಇವಾಗ ಇಲ್ಲಿಂದ ಆ ರೂಟಲ್ಲಿ ಹೋಗಬೇಕು. ಇವಾಗ ಬೆಳ್ಕರಷ್ಗೆ ಸಿಟಿಯಿಂದ ಆಚೆದ್ರೆ ಒಳ್ಳೇದಾಗುತ್ತೆ. ನೋಡೋಣ, ಆದಷ್ಟು ಬೇಗ ಹೋಗಿ ಒಂದು ಟೀ ಕುಡ್ಕೊಂಡು ಸಿಟಿಯಿಂದ ಆಚೆ ರೀಚ್ ಆಗೋಣ. ಕೊನೆಗೂ ನಾನು ಹೋಗೋ ದಾರಿಯಲ್ಲಿ ಮೈಸೂರು ಅರಮನೆ ಬಂತು. ಈ ರೂಟಲ್ಲಿ ಬರಲ್ಲ ಅಂದ್ಕೊಂಡಿದ್ದೆ, ಬೇರೆ ರೂಟ್ ಹೋಗ್ಬೇಕು ಅಂದ್ಕೊಂಡಿದ್ದೆ. ಕೊನೆಗೂ ಹೋಗ್ಬೇಕಾದ್ರೆ ಒಳ್ಳೆ ವ್ಯೂ. ನಾವು ಒಂದು ಡೌನ್ ಇಳಿತಾ ಇದೆ ನಮ್ಮ ಸೈಕಲ್ಲು. ನೀವು ನೋಡಿ ಆ ಥರ ಇದು ಹಳ್ಳ ದಿನ ಇದೆ ಫುಲ್ಲು. ನೋಡಿ. ಓ ಸೈಕಲ್. ಕೊನೆಗೂ ಈ ಬೋರ್ಡು ನಾನು ಬೆಂಗಳೂರಲ್ಲೇ ಮಾಡಿಸಿದ್ದು ಹಾಕ್ಬೇಕು ಅಂದ್ಕೊಂಡು ಇವಾಗ ಹಾಕಿದ್ದೀನಿ. ಫ್ಲ್ಯಾಗು ಹಾಕಿದ್ದೀನಿ. ಈ ಪೈಪು ಫ್ರೀಯಾಗಿ ಕೊಟ್ಟಿದ್ದಾರೆ ಅಣ್ಣ ಅಂಗಡಿಯವರು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಇಲ್ಲಿಂದ. ಫ್ಲ್ಯಾಗ್ ಆರುತ್ತೆ. ಕೊನೆಗೂ ಮಳೆ ಸ್ಟಾರ್ಟ್ ಆಗಿದೆ. ಅಯ್ಯೋ ಇದೆ. ಹಿಂಗೆ ಮಳೆ ಬಂದರೆ ನಾನು ರೀಚ್ ಮಾಡೋದು ಯಾವಾಗ ಹೇಳಿ? ರೀಚ್ ಎಷ್ಟು ಗಂಟೆ ಆಗ್ತೀನೋ ಗೊತ್ತಿಲ್ಲ. ಟಿಫನ್ ಮಾಡೋಣ ಈಗ. ಬನ್ನಿ. ನಾನು ಇವಾಗ ಕೊನೆಗೂ ಇಡ್ಲಿ ಇಸ್ಕೊಂಡಿದ್ದೀನಿ. ಟಿಫನ್ ಮಾಡಿದೆ. ಟಿಫನ್ ಮಾಡೋಷ್ಟಿಗೆ ಮಳೆ ಕಮ್ಮಿ ಆಗುತ್ತೆ, ಆರಾಮಾಗಿ ಹೋಗ್ಬೋದಂದರೆ. ಟಿಫನ್ ಮಾಡಿದಾದ್ಮೇಲೆ ಮಳೆ ಜಾಸ್ತಿ ಆಗಿದೆ. ಕೊನೆಗೂ ಮಳೆ ನಿಂತಿದೆ. ಇವಾಗ ಹಂಗೋ ಹೆಂಗೋ ಒಂದು 5 ಕಿಲೋಮೀಟ್ರ್ ತುಳ್ಕೊಂಬಂದೆ. ನೋಡೋಣ ಇನ್ನು ಮುಂದೆ ಇದೇ ಥರ ಇದ್ದರೆ ನಮಗೂ ಬೆಸ್ಟ್. ಹಾಗೆ ಹೋಗ್ತಾ ಇದ್ದೆ. ಇಲ್ಲಿ ಒಂದು ಪೂಜೆ ಮಾಡಿದ್ರು, ಪ್ರಸಾದ ಕೊಟ್ಟರು ದೇವಸ್ಥಾನದಲ್ಲಿ. ಪ್ರೆಸೆಂಟ್ ಅಣ್ಣ ಕೊಟ್ಟಿರು ಕೇರಳ ಕಡೆ. ನೀವಣ್ಣ ಬಾಯ್. ಇವಾಗ ಪ್ರಸಾದ್ ತಿಂದು ಒಂದು 5 ಕಿಲೋಮೀಟ್ರ್ ಬಂದೆ. ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಮಳೆ ಬಿಟ್ಟು ಬರ್ತಾ ಇದೆ. ಹೆಂಗಿದ್ರೆ ತುಂಬ ಕಷ್ಟ. ಮಳೆ ಜಾಸ್ತಿ ಆಯಿತು. ಆಲ್ರೆಡಿ ನನ್ನ ಸ್ವೆಟರ್ ಎಲ್ಲ ನೆಂದೋಗ್ತಾ ಇದೆ. ಇಲ್ಲ ಮುಂದೆ ಇಲ್ಲ ಜಾಗ ಇದ್ರೆ ಹೋಗಿ ನಿಂತ್ಕೊಳ್ಬೇಕಷ್ಟೆ. ಕೊನೆಗೂ ಮಳೆ ಜಾಸ್ತಿ ಆಯಿತು. ಇಲ್ಲಿ ಸೈಕಲ್ ಹಾಕ್ಬಿಟ್ಟು ಟೀ ಕುಡಿತಾ ಇದ್ದೀನಿ. ಏನೋ ನಮ್ಮನ್ನು ಫೇಸ್ಬುಕ್ಕಲ್ಲಿ ನೋಡಿದ್ರಂತೆ, ಕರೆದ್ಬಿಟ್ಟು ಟೀ ಕೊಟ್ಟಿದ್ದಾರೆ. ಪ್ಲ್ಯಾನ್ನ ಚೇಂಜ್ ಮಾಡಿದ್ದೀನಿ. ಆ ಗುಡ್ಸ್ಲು ಒಳಗಡೆ ನನ್ನ ಸೈಕಲ್ ಹಾಕಿ ಇವಾಗ ಕಾರಲ್ಲಿ ಹೋಗ್ತಾಯಿದ್ದೀನಿ. ಮುಂದೆ ಚೆಕ್ ಪೋಸ್ಟಲ್ಲಿ ಬಿಡಲ್ಲ, ಪ್ಲಸ್ ಫುಲ್ ಮಳೆ ಇದೆ, ತುಳಿಯೋಕ್ಕಾಗಲ್ಲ. ಅಲ್ಲೆಲ್ಲ ರೈನ್ ಕೋಟ್ ಇದ್ರೆ ತಾಳದ ನಿಲ್ಸೋಣ ಒಂದ. ನಿಮ್ಮ ಹತ್ರ ಇದೆಯಾ ಅಣ್ಣ? ಇದೆ. ಕುಮಾರ್ ಅಂದ್ಬಿಟ್ಟು. ಅಣ್ಣ ನಿಮ್ಮ ಹೆಸರು? ಸಂದೇಶ್. ನಿಮ್ಮೂರಣ್ಣ? ನಮ್ಮೂರು ಗುರುಪುರ, ಹುಣಸೂರು. ಅಣ್ಣ ನಿಮ್ಮದು? ನಮ್ಮದು ಗುರುಪುರನೇ. ನೀವಿಬ್ರು ಫ್ರೆಂಡಾ? ಇಲ್ಲ, ನಾವು ರಿಲೇಷನ್ನಾ? ಸೂಪರ್ ಅಣ್ಣ. ಏನಣ್ಣ ಈ ಥರ ಮಳೆ ಐತೆ, ಈ ಮಳೆದಲ್ಲಿ ನಾನು ಬಂದೀನಿ. ಭಯಂಕರ ಮಳೆ ಐತೆ ಅಣ್ಣ. ನೀವು ಫಾರೆಸ್ಟ್ ಎಂಟ್ರಿ ಆಗ್ತಾ ಇದ್ದೀವಿ. ಇದೇ ಮೇನು. ಜಿಂಕೆ ಸಿಗುತ್ತೆ ಬ್ರೋ. ಈಗ ಎಲ್ಲ ಆನೆ ಮೊದಲು ಜಾಸ್ತಿ ಇರ್ತಿತ್ತು ಅಣ್ಣ, ಅದು ಈಗ ಕಮ್ಮಿ. ಈಗ
ಫಸ್ಟ್ ಟೈಮ್ ನನ್ನ ಸನ್ ರೂಫ್ ಒಳಗಡೆಯಿಂದ ನಾನು ವ್ಯೂ ಪಾಯಿಂಟ್ನ ನೋಡ್ತಾ ಇದ್ದೀನಿ. ಏನದ ಶಾಡಿ ಕಂಡ ತೋರಿಸಿ ಹೆಂಗ್ ತಿನ್ನೋದಪ್ಪ? ಮತ್ತೆ ತಿನ್ ಸತ್ತೋಗ್ಬಿಟ್ಟಿವಿ ನಾವು ಅಪ್ಪಮ್ಮ ನನ್ನ ಒಬ್ಬನೇ ಮಗ. ಏನು ಇಷ್ಟು ಉಳಿದೆ? ಒಂದ್ ರೇಟ್ ಮಾತಾಡಿ ಹೇಳಿ. ಏ ಸಾರಿಪ್ಪ, ಬಾಯ್ ಬಾಯ್. ನಿಮ್ಮ ಹೆಸರು? ಕೇರಳಗೆ ಎಂಟ್ರಿ ಆಗಿದ್ದೀವಿ, ತೋರಿಸ್ತೀನಿ ನೋಡಿ ಕೇರಳ ವ್ಯೂ ಯಾರು. ನೋಡಿ ಇನ್ನು 6 ಕಿಲೋಮೀಟರ್ ಇದೆ ದೇವಸ್ಥಾನಕ್ಕೆ. ವ್ಯೂ ನೋಡಿ ಯಾವ ಥರ ಇದೆ. ಈ ಕಡೆ ಎಲ್ಲ ಫುಲ್ ಫಾಗು. ಇದೇನು ನೋಡ್ತಾ ಇದ್ದೀರಾ, ಎಲ್ಲ ಫಾಗ್ ಕಟ್ಕೊಂಡಿದೆ. ಓಹೋ, ಇಲ್ಲಿ ಯಾವುದೋ ಪಕ್ಕದಲ್ಲಿ ಫಾಲ್ಸ್ ಇದ್ದಂಗೆ ಇದೆ, ಸೌಂಡ್ ಬರ್ತಾ ಇದೆ ಫಾಲ್ಸ್ದು. ಓಹೋ, ಏನಕ್ಕೆ ಟ್ರಾಫಿಕ್ ಜಾಮ್ ಆಗಿದೆ ಗೊತ್ತಿಲ್ಲ. ನೋಡಿ ಹೇಳಿ, ಈ ಸುಂದರವಾದ ಜಾಗ ನೋಡಿ ನಿಮ್ಮ ಮನಸ್ಸಲ್ಲಿ ಏನು ಅನಿಸ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಹಾಂ, ಈಗ ಶಿವನ್ ನೋಡಕ್ ಹೋಗ್ತಾ ಇದೀವಿ. ಶಿವ ಟೆಂಪಲ್ ಹತ್ತಣ್ಣ ಒಳಗಡೆ ಇರೋದು. ಅಣ್ಣ, ಈ ಸುಂದರವಾದ ಜಾಗ ನೋಡಿ ನಿಮಗೇನು ಅನಿಸ್ತಾ ಇದೆ? ತುಂಬಾ ಖುಷಿ ಆಯ್ತಾ. ಫಸ್ಟ್ ಟೈಮ್ ಬಂದಿರೋದು ನಾನು. ತುಂಬಾ ಖುಷಿ, ಎಕ್ಸೈಟ್ಮೆಂಟ್. ಕಾಯ್ತಾ ಇದೀವಿ. ಇನ್ನು 5 ಕಿಲೋಮೀಟರ್ಸ್ ಇದೆ. ಫುಲ್ ಖುಷಿ ಆಗ್ತಾ ಇದೆ. ಹೌದಾ, ನಿಮ್ಮ ಜೊತೆ ಬಂದು ನಾನು ಅದೃಷ್ಟ ಮಾಡಿದ್ದೀನಿ. ಯಾಕಂದರೆ ಒಳ್ಳೆ ಟೈಮಿಗೆ ಬಂದಿದ್ದಾರೆ. ನಾನು ಸೈಕಲ್ಲು ಆಮೇಲೆ ಪ್ಲಸ್ ಇನ್ನೊಂದು ಮಳೆ, ಆ ಮೂಮೆಂಟಲ್ಲಿ ನಾನು ಮಳೆದಲ್ಲಿ ಬಂದು ಆಮೇಲೆ ಫಾರೆಸ್ಟಲ್ಲಿ ಸಿಗಾಕೊಂಡು ತುಂಬ ತೊಂದರೆ ಆಗ್ತಿತ್ತು. ಒಳ್ಳೆ ಟೈಮಿಗೆ ಬಂದಿದ್ದಾರೆ. ಇವಾಗ ಅವ್ರ ಜೊತೆ ನಾನು ನೋಡಿ ಎಂಥ ಜಾಗ ಗೊತ್ತಾ. ಮನೆಗೂ ದೇವಸ್ಥಾನ ಹತ್ರ ಬಂದು ತಲುಪಿದ್ದೀವಿ. ಇಲ್ಲಿಂದ ಕರೆಕ್ಟಾಗಿ 1.5 ಕಿಲೋಮೀಟರ್, 2 ಕಿಲೋಮೀಟರ್ ಇದೆ. ಗಾಡಿ ಪಾರ್ಕ್ ಮಾಡಿದ್ದೀವಿ. ಇವಾಗ ನಾವೆಲ್ಲ ಯುದ್ಧ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಅಣ್ಣ ಜಾಕೆಟ್ ಗಿಕೆಟ್ ಹಾಕೊಂಡು ರೆಡಿ ಆಗಿದ್ದಾರೆ, ನಾನು ಹಾಕೊಂಡು ರೆಡಿ ಆಗಿದ್ದೀನಿ. ನಾವು ಮುಂದೆ ಬಣ್ಣ ಹಾಕ್ಕೋಬೇಕು. ಇವಾಗ ಏನು ಗೊತ್ತಾ, ಇಷ್ಟೊತ್ತು ಮಳೆ ಇದ್ದಿದ್ದಿಲ್ಲ. ನಾವು ಯಾವಾಗ ಬಂದು ಪಾರ್ಕಿಂಗ್ ಮಾಡಿದ್ವಿ ಮಳೆ ಸ್ಟಾರ್ಟ್ ಆಯಿತು. ಇಲ್ಲೇನಂದರೆ ಯಾವಾಗ ಮಳೆ ಬರುತ್ತೋ ಯಾವಾಗ ಮಳೆ ಬರೋಲ್ಲ ಗೊತ್ತಾಗೋದಿಲ್ಲ. ಇವಾಗ ಮಳೆ ಬರ್ತಾ ಇದೆ ಜೋರಾಗಿ. ಇನ್ನು ಸ್ವಲ್ಪ ಹೊತ್ತಿಗೆ ಮಳೆ ಬರೋದಿಲ್ಲ. ಅಣ್ಣ ಹಾಕೊಳ್ಳಿ, ಜಲ್ದಿ ಹೋಗೋಣ. ಇವಾಗ ಭಯಂಕರ ಇದೆ. ಅಣ್ಣ ಏನು ಆರ್ಡರ್ ಮಾಡಿದ್ದೀರಾ? ನಾವೀಗ ಪರೋಟ ವೆಜ್ ಕರಿ ಆರ್ಡರ್ ಮಾಡಿದ್ದೀವಿ ಇಲ್ಲಿ. ನೋಡೋಣ, ಸ್ವಲ್ಪ ತಿಂದ್ಬಿಟ್ಟು ಎನರ್ಜಿ ತೊಗೊಂಡು ಹೋಗೋಣ ಇಲ್ಲಿಂದ. ನೋಡೋಣ, ತೋರಿಸ್ತೀನಿ ಹೇಗಿರುತ್ತೆ ಇಲ್ಲಿಂದ ಫುಡ್ ಅಂತ. ಕೊನೆಗೂ ಪರೋಟ ಬಂದಿದೆ. ಅಣ್ಣ ಹೆಂಗಿದೆ ಪರೋಟ? ಪರೋಟ ತುಂಬಾ ಚೆನ್ನಾಗಿದೆ. ಹೌದಾ? ಈಗ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಣ್ಣ ನಿಮಗೆ ಅಲ್ಲ ಹೆಂಗಿದೆ? ಟೇಸ್ಟ್ ಚೆನ್ನಾಗಿದೆಯಾ? ನಾವೊಂದ್ಸರಿ ಟೇಸ್ಟ್ ಮಾಡ್ಬಿಡೋಣ. ಲಾಸ್ಟ್ ಪಕೋಡ ಹತ್ರ ಚೆನ್ನಾಗಿದೆ, ಪರವಾಗಿಲ್ಲ. ಕೊನೆಗೂ ಊಟ ತಿಂದು ಕೂತ್ಕೊಂಡಿದ್ದೀವಿ. ಅಣ್ಣ ಹೆಂಗಿತ್ತು ಊಟ? ಊಟ ತುಂಬಾ ಚೆನ್ನಾಗಿತ್ತು ಅನ್ನೋದಕ್ಕಿಂತ ಹೊಟ್ಟೆ ತುಂಬಿತು, ಅದು ಖುಷಿ ನಮ್ಗೀಗ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಇವಾಗ ಹೋಯ್ತಾ ಇರೋದು. ಇವಾಗ ಬನ್ನಿ. ಹಾಂ, ಬನ್ನಿ. ಇವಾಗ ಕೊಟ್ಟಿಯೂರು ಟೆಂಪಲ್ಗೆ ಹೋಗ್ತಾ ಇದ್ದೀರಾ ಫಸ್ಟ್ ಟೈಮ್. ಅಣ್ಣ ಹೇಗಿದೆ ಅನುಭವ? ಎಕ್ಸ್ಪೀರಿಯನ್ಸ್ ಒಂಥರ ಅನ್ಕೊಂಡೇ ಇರ್ಲಿಲ್ಲ ಈ ತರ ಆಗ್ತಾ ಇದೆ. ತುಂಬಾ ಖುಷಿ ಆಯ್ತಾ ಇದೆ. ಈ ಮಳೆ ಈ ತರ ಯಾವಾಗ್ಲೂ ಹೋಗೇ ಇಲ್ಲ, ಇದೇ ಫಸ್ಟ್ ಟೈಮ್. ಬೆಸ್ಟ್ ಎಕ್ಸ್ಪೀರಿಯನ್ಸ್. ತುಂಬಾ ಖುಷಿ ಆಗ್ತಾ ಇದೆ ಈಗ ನಮ್ಗೆ. ಸಿಕ್ಕಿರಲ್ಲ ನಮ್ಗೆ. ಅಯ್ಯೋ, ಅದಂತೂ ತುಂಬಾ ಖುಷಿ. ಅನ್ಎಕ್ಸ್ಪೆಕ್ಟೆಡ್ ಇದು ನಮ್ಗೆ. ಫುಲ್ ಖುಷಿ ಆಗ್ತಾ ಇದೆ ನಮ್ಗೆ. ನಮ್ಮ ಪ್ರಕಾರ ನೀವು ಸಿಕ್ಕಿದ್ ನಮ್ಗೆ ಅದೃಷ್ಟ. ಟೈಮ್ ನೋಡಿ ಕಾಲ ಹೆಂಗ್ ಕೂಡ ಬಂದಿದೆ. ಅದಕ್ಕೆ ಯಾರ್ಯಾರು ಋಣ ಎಲ್ಲೆಲ್ಲಿರುತ್ತೆ ಟೈಮ್ ಸಿಗ್ತಾರೆ ಅಷ್ಟೇ. ಮಾಯಾ ಗಾಯ್ಸ್, ಕೊನೆಗೂ ಭಯಂಕರ ಮಳೆ. ಹೇಳಿಲ್ವಾ ಮಳೆ ಬಿಟ್ಟು ಬರುತ್ತಂತ. ನೋಡಿ ಫುಲ್ ಟ್ರಾಫಿಕ್ ಜಾಮು. ಕೊನೆಗೂ ಇವಾಗ ಎಂಟ್ರಿ ಆಗಿದ್ದೀವಿ. ನೋಡಿ ಯಾವ ಥರ ಇದೆ. ಬಂದೆ ಗುರುವೇ. ಹಾಂ, ನಾನು ಯಾವಾಗ ಹೋಗಿದ್ದೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ. ಹೋಗ್ಬೇಕು ಆದಷ್ಟು ಬೇಗ. ಅಣ್ಣ ಎದ್ದೋಳ್ತಾರದೆ. ಶಿವ ಕಾಪಾಡ್ಬಿಡಪ್ಪ ಅನ್ನೋದಷ್ಟೇ.
ನೋಡಿ ನೀವು ಸ್ಟಾರ್ಟಿಂಗ್ ಅಲ್ಲಿಂದ ಬಂದಾಗ ಆಮೇಲೆ ಈ ಮೆಟ್ಲೇರ್ಬಿಟ್ಟು ಆಮೇಲೆ ಹಿಂಗೆ ಬಂದರೆ ಇಲ್ಲಿ ಸ್ನಾನ ಮಾಡ್ಕೊಳ್ಳೋಕೆ ಜಾಗ ಇರುತ್ತೆ. ಕೊನೆಗೂ ನಾನು ನೀರಲ್ಲಿ ಮುಳುಗಿ ಬಂದೆ. ಇವಾಗ ನಮ್ಮ ಅಣ್ಣ ಹೋಗ್ತಿದ್ದಾರೆ, ಅಣ್ಣ ಕಾಯ್ತಾ ಇದ್ದಾರೆ. ಅಣ್ಣ ಹೋಗಿ, ಸಕ್ಕತ್ತಾಗಿದೆ. ಮನ್ಸಾರೆ ಬೇಡ್ಕೊಡಿ ಅಣ್ಣ, ಸುಮ್ಮನೆ ಮುಳುಗೋದಲ್ಲ. ನೀರಲ್ಲಿ ಸ್ನಾನ ಮಾಡ್ಕೊಂಡು ಇವಾಗ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ರೆಡಿಯಾಗಿದ್ದೀವಿ, ಎಲ್ಲರೂ ಪಂಚೆ ಹಾಕ್ಕೊಂಡಿದ್ದೀವಿ. ನೋಡಿ ಆನೆ ನಿಲ್ಲಿಸಿದ್ದಾರೆ. ನೋಡಿರ್ತಾರೆ ಆ ಪೂಜೆ ಮಾಡ್ಬೇಕಾದ್ರೆ ಆನೆ ಫುಲ್ ರೌಂಡ್ ಹೊಡಿತಾ ಇರುತ್ತೆ. 2 ಆನೆ ಇಲ್ಲೇ ಇದ್ದಾವೆ. ಆ ಪೂಜೆ ಸಮಯ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ, ಯಾಕಂದರೆ ಆನೆ ಮಾತ್ರ ಇಲ್ಲೇ ಇದ್ದಾವೆ. ನಾವು ರೀಲ್ಸ್ನಲ್ಲಿ ನೋಡೋಕ್ಕೂ ಇಲ್ಲಿ ನೋಡೋಕ್ಕೂ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಇದೆ. ಕ್ಯೂ ಬಂದುಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಹಂಗೆ ರೌಂಡ್ ಹೋಗಿ ಅಲ್ಲೋಗಿ ಹಂಗೆ ಬಂದು ಆಮೇಲೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬಿರ್ಸ್ತಾರ, ಅಲ್ಲಿಂದ ಮೇಯ್ನ್ ಟೆಂಪಲ್ ಬಂದುಬಿಟ್ಟು ಇಲ್ಲಿ ಒಳಗಡೆ ಇರೋದು. ಆ ಮೇಯ್ನ್ ಟೆಂಪಲಿಂದ ಆಮೇಲೆ ಇದೊಂದು ರೌಂಡ್ ಹೊಡೆದ್ಬಿಟ್ಟು ಆಮೇಲೆ ಎಲ್ಲರೂ ಇದಾಗ್ತಾರೆ, ಹೊರಗಡೆ ಎಲ್ಲರೂ ಆಚೆ ಬರ್ತಾರೆ. ತುಂಬ ಜನ ರೀಲ್ಸಲ್ಲಿ ನೋಡಿರ್ತೀರ, ಕಲ್ಲಿಗೆ ಕಲ್ಲು ಉಜ್ಜಿ ಭಸ್ಮ ಆಗೋದನ್ನ ಬೊಟ್ಟು ಥರ ಇಟ್ಕೊತಾರೆ. ಇವಾಗ ನೋಡಿ ಈ ಥರ ಕಲ್ಲಿಗೆ ಉಜ್ಜಿದ್ರೆ ಹೀಗೆ ಬೊಟ್ಟು ಥರ ಇಲ್ಲಿ ಇಟ್ಕೊಬೋದು. ಎಷ್ಟೋ ಜನ ಇಲ್ಲಿ ಕಾಣಿಕೆ ಹಾಕಿ ತುಂಬ ಜನ ಇಲ್ಲಿಂದ ಬೊಟ್ಟು ಇಟ್ಕೊಂಡು ಹೋಗೋದು. ತುಂಬ ಜನ ಇಲ್ಲಿ ಕಾಣಿಕೆ ಹಾಕಿ ಇಲ್ಲಿ ಕಲ್ಲು ಉಜ್ಜಿ ಬೊಟ್ಟಿಟ್ಕೊಂಡು ಹೋಗ್ತಾರೆ. ಇವಾಗ ಮತ್ತೆ ನಾವು ಅಲ್ಲಿ ಬೊಟ್ಟಿಟ್ಕೊಂಡು ಇವಾಗ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ಮಳೆ ಸ್ಟಾರ್ಟ್ ಆಯಿತು, ಹೇಳಿದ್ನಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಮಳೆ ಬರುತ್ತೆ, ಮತ್ತೆ ನಿಂತ್ಕೊಳ್ಳುತ್ತೆ, ಮಳೆ ಬರುತ್ತೆ ನಿಂತ್ಕೊಳ್ಳುತ್ತೆ. ಇವಾಗ ನೋಡಿ ಯಾವ ಥರ ಮಳೆ ಇದೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಮಳೆ ನಿಂತೋಗಿರುತ್ತೆ. ಅಣ್ಣ ಏನು ಒಂದು ಮೂಲೆ ಸೇರಿಬಿಟ್ಟಿದ್ದ? ನೀವು ಕನ್ನಡದವರ? ಇವರು ಕನ್ನಡದವ್ರೆ. ಅಣ್ಣ ಹೆಂಗಿತ್ತು ದೇವಸ್ಥಾನ? ನೀವು ಎಲ್ಲಿಂದ ಬಂದಿದ್ದೀರಣ್ಣ? ಮಡಿವಾಳ. ಬಂದದಕ್ಕೆ ಸಾರ್ಥಕ ಅನಿಸ್ತಾ? ಸೆಂಟ್ರಲ್ ಹೋಗಿರೋದಕ್ಕೆ ಸಾರ್ಥಕ ನೋಡಿ ಮೇನ್ ಟೆಂಪಲ್ ಬಂದ್ಬಿಟ್ಟು ನನ್ನ ಕಣ್ಣು ಮುಂದೆ ಇದೆ. ಒಳಗಡೆ ಹೋದರೆ ದೇವರಿದೆ. ಇವಾಗ 2 ಕ್ಯೂ ಇದೆ, ಅಲ್ಲಿಂದ 1 ಕ್ಯೂ ಬರುತ್ತೆ, ಆಮೇಲೆ ಈ ಲೈನಲ್ಲಿ 1 ಕ್ಯೂ ಬರುತ್ತೆ. ಫುಲ್ ಅಂದರೆ ಫುಲ್ ಜನ, ಫುಲ್ ರಶ್ಶು. ಅವರು ಆ ಕ್ಯೂವಲ್ಲಿರೋರು ಎಷ್ಟೋ ಗಂಟೆಗಟ್ಟಲೆಯಿಂದ ಕಾಯ್ತವ್ರೆ. ಅರ್ಲಿ ಮರಬೋದು. ಇವಾಗ ನಾವು ಮನೆಗೆ ಹೊಡೋ ಸಮಯ. ಸದ್ಯಕ್ಕೆ ನಮ್ಮ ಕಾರ್ ಹತ್ರ ಹೋಗ್ತೀವಿ. ಅಣ್ಣ ಹೆಂಗಿತ್ತು ಅನುಭವ? ನಮಗಂತೂ ತುಂಬಾ ಖುಷಿ ಆಯ್ತು, ಸಮಾಧಾನ ಇದೆ. ಹಾಂ, ಫುಲ್ ಹ್ಯಾಪಿ. ಈಗ ಪ್ರಸಾದ ತಗೊಂಡ್ರಾ? ಪ್ರಸಾದ ತಗೊಂಡಿದ್ದೀವಿ. ಓಕೆ, ಈಗ ಸುರಕ್ಷಿತವಾಗಿ ಮನೆಗೆ ತಲುಪಿದ್ರೆ ಹಾಂ ಖುಷಿ. ಅಣ್ಣ ನಿಮ್ಗೆ ಹೆಂಗ ಅನ್ಸ್ತು? ನಾವು ಇಲ್ಲಿಗೆ ಬರ್ತೀನಿ ಅನ್ಕೊಂಡೇ ಇರಲಿಲ್ಲ, ಬಂದಿದ್ದೀನಿ ಫಸ್ಟ್ ಟೈಮ್. ತುಂಬ ಖುಷಿ ಆಯಿತು, ದರ್ಶನ ಮಾಡ್ದೋ, ಅಂತ ಎಂಜಾಯ್ಮೆಂಟ್ ಮಾಡ್ದೋ. ನಮ್ಮ ಎಷ್ಟು ದಿವಸ ರೀಲ್ಸ್ ನೋಡಿ ನಾನು ಬರಬೇಕು ಅನ್ಕೊಂಡಿದ್ದೆ. ಒಂದೇ ಸರಿ ನನಗೆ ಶಾಕ್ ಆಯ್ತಣ್ಣ, ರೀಲ್ಸಲ್ಲಿ ಇಲ್ಲಿ ಒಂಥರ ಡಿಫ್ರೆಂಟ್ ಅಂತ. ಆಮೇಲೆ ಹೋಗ್ತಾ ಕೆಳಗೆಲ್ಲ ಓಡಾಡ್ದವಲ್ಲ, ಓ ಪರವಾಗಿಲ್ಲ. ಟೆಂಪಲ್ಗೆ ಬಂದು ನಮ್ಮ ಅಣ್ಣ ಟಿಕೆಟ್ ತೊಗೊಂಡಿದ್ದಾರೆ. ಅಣ್ಣ ಇದನ್ನ ಟಿಕೆಟ್ ಏನು ಹೇಳಿ? ಲಾಟ್ರಿ ಟಿಕೆಟ್ ತೋರಿಸಿ, ಅದು ಹೆಂಗಿರೋದು? ನಿಮಗೆ ಲಾಟ್ರಿ ಹೊಡೆದು ಎಷ್ಟು ಬರುತ್ತಣ್ಣ? 10 ಕೋಟಿ. 10 ಕೋಟಿ? 70 ಅಲ್ಲಿಗೆ ನಮಗೆ ಕೇರಳ, ಬ್ಯಾಂಗ್ಳೂರು 30 ಕೋಟಿ ಕನ್ನಡ. ಟ್ಯಾಕ್ಸ್ ಕಟ್ಟಾಗಿ ಏನೊಂದು 7 ಲಕ್ಷ. ಎಂದ ನಂಬರ್? 6 ಕೋಟಿ. 6 crores. ಡ್ರೋನ್ ನಂಬರ್ ಎಷ್ಟಣ್ಣ ಒಂದು ಲಾಟ್ರಿ? 250 ರೂಪಾಯಿ. ಎಷ್ಟು ದೊಡ್ಡದು ಇಲ್ಲ ಇದೆಯಾ ನೋಡಿ, ಇಲ್ಲಿ ಹಾಂ 130 ರೂಪಾಯಿ, 100 ರೂಪಾಯಿ, ಹಾಂ 50 ರೂಪಾಯಿ. ಹೌದಾ? ಅದು ತೊಗೊಂಡ್ರೆ ಏನಾಗುತ್ತಣ್ಣ? ಏನಕ್ಕೆ ಬಳಸ್ಬೇಕು ಮನೆಯಲ್ಲಿ? ಮನೇಲಿ ದೇವ್ರ ಮನೆಯಲ್ಲಿ ಹಾಂ, ನಾವು ಕಾಯಿಗಳೆಲ್ಲ ನಮ್ಮ ಇದರಲ್ಲಿ. 5:30 ಆಗಿದೆ. ಇಲ್ಲಿ ವೆದರ್ ಯಾವ ಥರ ಇದೆ? ಫುಲ್ ಫಾಗು. ಬರಬೇಕಾದ್ರೂ ಹಿಂಗೆ ಇತ್ತು, ಹೋಗ್ಬೇಕಾದ್ರೂ ಹಂಗೆ ಐತೆ.
ಸ್ನೇಹಿತರೆ, ಮಳೆ ಹಿಂಗಿದೆ, ರಪ್ಪ 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 ಅಂತ ಹೊಡಿತಾ ಇದೆ. ಇಲ್ಲೇ ಗಾಡಿನೇ ಕಾಣಿಸ್ತಾ ಇಲ್ಲ. ಓಕೆ, ಈಗ ನಾವು ಬರ್ಬೇಕಾದ್ರೆ HD ಕೋಟೆ ಕಡೆಯಿಂದ ಬಂದು ಕಬಿನಿ ಇದ್ರ ಮೇಲೆ ಬಂದು ನಾವು ಈ ಕಡೆ ಕಾಡಿಂದ ಬಂದು ನಾವು ದರ್ಶನ ಎಲ್ಲ ಆಯಿತು. ಹಾಗಾದ್ಮೇಲೆ ಈಗ ಏನಾಯ್ತು, ನಮ್ಗೆ ಟೈಮ್ ಆಗೋಯ್ತಲ್ಲ. ಈ ನಾಗರಹೊಳೆ ರೂಟ್ ಆದ್ರೂ ಅಷ್ಟೇ ಅಲ್ಲಾದ್ರೂ 5 ಗಂಟೆ ಮೇಲೆ ಬಿಡಲ್ಲ. ಎಲ್ಲಾರು ಈ ಮಾಹಿತಿ ತಿಳ್ಕೊಬಿಡಿ. ಚೆಕ್ ಪೋಸ್ಟಲ್ಲಿ ಬಿಡಲ್ಲ, ಫಾರೆಸ್ಟ್ ಏರಿಯಾ ಅಂದ್ಬಿಟ್ಟು. ಅದಕ್ಕೆ ನಾವೇನು ಮಾಡ್ತಾ ಇದೀವಿ, ಈಗ ವಿರಾಜಪೇಟೆ ಇದೊಂದು ರೂಟ್ ಇರ್ತದೆ. ವಿರಾಜಪೇಟೆಯಿಂದ ಹುಣಸೂರಿಂದ ಮೈಸೂರು ಹೋಗ್ಬೋದು. ಈ ರೂಟ್ ಬೆಸ್ಟ್. ಯಾರನ್ನ ಟೆಂಪಲ್ಗೆ ಬರ್ತಾ ಇದ್ರೆ ನಿಮಗೆ ಯೂಸ್ ಆಗುತ್ತೆ. ಅಕಸ್ಮಾತ್ ದೇವಸ್ಥಾನಕ್ಕೆ ನಾವು ಒಂದೇ ದಿನದಲ್ಲಿ ರಿಟರ್ನ್ ಆಗ್ತೀನಿ ಅಂತ ಬಂದರೆ, ಆದರೆ ಅಲ್ಲಿ ದೇವಸ್ಥಾನಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ನಾವು ಅನ್ಕೊಂಡಂಗಿರಲ್ಲ. ದೇವಸ್ಥಾನಕ್ಕೆ ಬರಂಗಿದ್ರೆ ಒಂದಿನ ದೇವಸ್ಥಾನಕ್ಕಂತಾನೆ ಎತ್ತಿಕ್ಬಿಟ್ಟು ನೀವು ಬರಬೇಕಾಗುತ್ತೆ. 5 ಗಂಟೆ ಮೇಲೆ ಅಂತೂ ಬಿಡೋದೇ ಇಲ್ಲ. 5 ಗಂಟೆ ಮೇಲೆ ಚೆಕ್ ಪೋಸ್ಟ್ ಬಿಡೋಣ. ಅಲ್ಲಿ ನೀನು ದೇವಸ್ಥಾನದಲ್ಲಿ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಗೊತ್ತಿಲ್ಲ. ಅಲ್ಲೇ ನೀವು ಒಂದು 2 ಗಂಟೆ ಬಿಡ್ಬೇಕು ದೇವಸ್ಥಾನದಿಂದ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೆ ನೀವು ಫಾರೆಸ್ಟ್ ದಾಟಿ ಹೋಗೋಕ್ಕಾಗಲ್ಲ. ದೇವಸ್ಥಾನಕ್ಕೆ ಹೋಗೋರು ಬೆಳಗ್ಗೆ ಬಂದರೆ ನಿಮಗೆ ತುಂಬ ಬೆಸ್ಟ್ ಯೂಸ್ ಆಗುತ್ತೆ. ನಾವಿವಾಗ ಕೊನೆಗೂ ರೀಚ್ ಆಗಿದ್ದೀವಿ. ಇವಾಗ ಸದ್ಯಕ್ಕೆ ಅಣ್ಣವ್ರವ್ರಿಗೆ ಬಂದಿದ್ದೀವಿ. ಅಣ್ಣ, ನಿಮ್ಮ ಊರ ಹೆಸರು? ಗುರುಪುರ ಏನಣ್ಣ? ತಾಲೂಕು ಗುರುಪುರ. ತಾಲೂಕು ಯಾವುದು? ಹುಣಸೂರು ತಾಲೂಕು, ಮೈಸೂರು ಡಿಸ್ಟ್ರಿಕ್ಟ್, ಗುರುಪುರ. ಇದೆ ಗುರುಪುರ. ಇಲ್ಲಿ ಲೆಫ್ಟ್ ಇರೋದು. ಓ, ಮನೆ ಪಕ್ಕದಲ್ಲೇ ಅಂಗಡಿ ಇಟ್ಕೊಂಡ್ಬಿಟ್ಟಿದ್ರು ಅಣ್ಣವರು. ನೋಡಿ, ಊಟ ತೊಗೊಂಡಿದ್ದೀವಿ. ಇವಾಗ ಕೊನೆಗೂ ಅಣ್ಣವ್ರ ಮನೆಗೆ ಬಂದಿದ್ದೀವಿ. ನೋಡ್ರಿ, ಡೋರಿಂದ ಬಂದಿದ್ದೆ ನನಗೆ ಕಾಣಿಸಿದ್ದು ಏನಂದರೆ ಕಪ್ಪು. ಅಣ್ಣ, ಏನು ಗೆದ್ದಿದ್ದಣ್ಣ ಇದು? ಓಹೋ, ಈ ಸರಿ ಕಪ್ ನಮ್ಮದೇ ಅಷ್ಟು ಹೊಡೆದಿದೆ. ಹೌದಾ? ಇವಾಗ ಇಲ್ಲಿ ಊಟ ತಂದಿದ್ದಾರೆ. ಊಟಕ್ಕೆ ರೆಡಿ ಆಯ್ತಿದೆ. ನಿನ್ನೆ ರಾತ್ರಿ ಬಂದು ಈ ಮನೇಲಿ ಉಳ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕೊಂಡು ಇವಾಗ ಎದ್ಬಿಟ್ಟು ನಾನು ಬಿಟ್ಟಿರೋ ಜಾಗದಲ್ಲಿ ಸೈಕಲ್ ತೊಗೊಂಡು ಅಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು. ಮತ್ತೆ ಸಿಗೋಣ. ತುಂಬ ಥ್ಯಾಂಕ್ಸ್. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಕುಮಾರ ಅಂತ ಅಂದ್ಬಿಟ್ಟು. ಇವರು ಇನ್ನು ಸಂದೇಶ ಅಂದ್ಬಿಟ್ಟು. ಇಬ್ಬರಿಗೂ ತುಂಬ ಥ್ಯಾಂಕ್ಸ್ ಅಣ್ಣ. ಕ್ಷೇಮವಾಗಿ ಕರ್ಕೊಂಡೋಗಿ ಕ್ಷೇಮವಾಗಿ ಕರ್ಕೊಂಬಂದು ಬಿಟ್ಟಿದ್ದೀರಾ. ಮತ್ತೆ ಸಿಗೋಣ. ಬಾಯ್ ಅಣ್ಣ. ಅಣ್ಣ, ನಿಮ್ಮ ಹೆಸರು? ಯೋಗೇಶ್ ಅಣ್ಣವರೇ. ಇವಾಗ ಇವರು ನಮಗೆ ಸೈಕಲ್ ಇರೋ ಜಾಗದಲ್ಲಿ ಡ್ರಾಪ್ ಮಾಡ್ತಾರೆ. ನಾನು ಇವಾಗ ಕೊನೆಗೂ ನನ್ನ ಸೈಕಲ್ನ ತೊಗೊಂಡು ನಿನ್ನೆ ಎಲ್ಲಿ ಬಿಟ್ಟಿದ್ದೆ ಅದೇ ರೋಡಲ್ಲಿ ತೊಗೊಂಡು ಇವಾಗ ರಿಟರ್ನ್ ಬೆಂಗಳೂರು ಕಡೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಅವ್ರ ಮನೇಲಿ ಉಳ್ಕೊಂಡು ಅಲ್ಲಿಂದ HD ಕೋಟೆ ತಾಲೂಕಿಗೆ ಬಂದು ಅಲ್ಲಿ ಒಬ್ಬರು ಪರಿಚಯ ಆಗಿ ಅವ್ರ ಮನೇಲಿ ಟಿಫನ್ ಮಾಡಿಕೊಂಡು ಇವಾಗ ಅವರು ಇಲ್ಲಿ ಗಂಟ ಡ್ರಾಪ್ ಮಾಡಿದ್ರು ಸೈಕಲ್ ಇರೋ ಜಾಗದಲ್ಲಿ. ಇವಾಗ ಸೈಕಲ್ ತೊಗೊಂಡು ನಮ್ಮ ಪ್ರಯಾಣ ಬೆಂಗಳೂರಿಗೆ. ಮಳೆ ಮೋಡ ಮುಚ್ಚಿದೆ, ಮಳೆ ಬಂದೇ ಬರುತ್ತೆ 100%. ಬಾಯ್. ಇವಾಗ ಕಾರಲ್ಲಿ ಹೋದ್ರಲ್ಲ, ಅವರೇ ನನ್ನ ಡ್ರಾಪ್ ಮಾಡಿದ್ದು ಇಲ್ಲಿ ಗಂಟ. ಅವ್ರಿಗೆ ಟ್ಯಾಕ್ಸ್ ಹೇಳ್ತಾ ನಿನ್ನೆ ನನಗೆ ಇಲ್ಲಿಂದ ಕೊಟ್ಟಿರೋ ಟೆಂಪಲ್ ಕರ್ಕೊಂಡೋಗಿ ಆಮೇಲೆ ಅಲ್ಲಿನ ಕ್ಷೇಮವಾಗಿ ಕರ್ಕೊಂಬಂದು ಅವ್ರ ಮನೇಲಿ ಉಳ್ಕೊಳ್ಳೋಕೆ ಜಾಗ ಕೊಟ್ಟು ಆಮೇಲೆ ಕ್ಷೇಮವಾಗಿ ಇಲ್ಲಿ ಬಿಟ್ಟೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಲೇಬೇಕು ಅವ್ರಿಗಂತೂ. ಇವಾಗ ರಿಟರ್ನ್ ಬೆಂಗಳೂರು ಕಡೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀನಿ. ನಾನಿವಾಗ ಟೀ ಕುಡಿಯೋಕ್ಕೆ ಸೈಕಲ್ ನಿಲ್ಸಿದ್ದೀನಿ. ನೋಡಿ, ಸೈಕಲ್ ಇಲ್ಲಿ ಹಾಕ್ಬಿಟ್ಟು ಇವಾಗ ಇಲ್ಲಿ ಟೀ ಕುಡಿದ್ಬಿಟ್ಟು ಆದಷ್ಟು ಬೇಗ ಇಲ್ಲಿಂದ ಪ್ರಯಾಣ ಸ್ಟಾರ್ಟ್ ಮಾಡಿದೆ. ಇಲ್ಲಿಂದ ಕರೆಕ್ಟಾಗಿ ಬೆಂಗಳೂರಿಗೆ 185 ಕಿಲೋಮೀಟ್ರ್ ಇದೆ. ಇವತ್ತು ನಾನು ಗೂಗಲ್ ಮ್ಯಾಪಲ್ಲಿ ನೋಡಿದೆ. ಇವಾಗ 185 ಕಿಲೋಮೀಟ್ರು ಇವತ್ತು ರೀಚ್ ಮಾಡಬೇಕು. ನೋಡೋಣ ಏನಾಗುತ್ತೋ. ಯಾಕಂದರೆ ನಾನು ಹೇಳ್ತಾ ಇದ್ದೆ ರೀಚ್ ಮಾಡ್ತೀನಿ ಅಂತ ಒಂದು ಸರಿ ಗ್ಯಾರಂಟಿಯಲ್ಲಿ. ಯಾಕಂದ್ರೆ ಮೊನ್ನೆಯಿಂದ ತುಳಿದು ಕಾಲು ಅನ್ನೋದು ಅಷ್ಟು ನೋವಾಗಿದೆ. ನೋಡೋಣ, ಆದಷ್ಟು ಟ್ರೈ ಮಾಡೋಣ ಏನಾಗುತ್ತೋ. ನಾನಿವಾಗ ಹೋಗೋ ದಾರಿಯಲ್ಲಿ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೊತ್ತಿಲ್ಲಾರ್ದ ಒಬ್ಬ ಯೂಟ್ಯೂಬರ್ ಸಿಕ್ಕಿದ್ರು. ನಾನು ಲಾಸ್ಟ್ ಟೈಮು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಹಾಗೂ ಯೂಟ್ಯೂಬಲ್ಲೂ ನೋಡಿದ್ದೆ. ಹೆಸರು ಬಂದು ಶರತ್ ಕನ್ನಡಿಗ ಅಂತ ಅವ್ರ ಊರು ಇದೆ. ಹಳ್ಳಿ ಹೆಸರು ಏನೋ ಹೇಳಿದ್ರೆ ಮರ್ತೋಗಿದ್ದೀನಿ. ಇವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ರೋಡಾಗಿ ಹೋಗ್ಬೇಕಾದ್ರೆ ನಾನು ಇನ್ನೂ ಕ್ಯಾಮ್ರಾ ಆನ್ ಮಾಡಿದ್ದಿಲ್ಲ. ಸಡನ್ನಾಗಿ ಬಂದರು, ಮಾತಾಡ್ಸಿದ್ರು. ಅವ್ರ ಮನೆಗೆ ಹೋಗಿ ಇಡ್ಲಿ ತಿಂದು ಹಾಲು ಕುಡಿದು ಮಾತಾಡಿ ಇವಾಗ ರಿಟರ್ನ್ ನಾನು ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ನಮ್ಮ ಪ್ರಯಾಣ ಬೆಂಗಳೂರಿಗೆ. ನಾನು ಬರೋದಾರಲ್ಲಿ ಇಲ್ಲಿ ಲೋಡ್ ಮಾಡ್ತಾಯಿದ್ರು. ಎಳ್ಳೀರು ಕೇಳಿದೆ, ಇವಾಗ ಒಂದು ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದು ಫ್ರೀಯಾಗಿ. ನೋಡೋಣ. ಎಲ್ಲಿ ನೋಡಿದ್ರಣ್ಣ? ನಮ್ಮನ್ನ ಎಲ್ಲಿ ನೋಡಿದ್ರಿ? ನಾನು ಬೆಂಗಳೂರು. ಹೌದಾ? ನಮ್ಮದು ಮನೆ. ಓ ಸೂಪರ್, ತುಂಬ ಥ್ಯಾಂಕ್ಸ್ ಅಣ್ಣ. ಫ್ರೀ ಆಗ್ತಾನೆ? ಸಕ್ಕತ್ತಾಗಿದೆ ಹೇಳಿದ್ರು. ಕೊನೆಗೂ ಒಂದು 5 ಕಿಲೋಮೀಟ್ರ್ ಬಂದೆ. ಪಂಚರ್ ಏನಾಗೈತೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಏರಂತೂ ಕಮ್ಮಿ ಆಗಿದೆ. ಒಳಗಡೆ ಎಲ್ಲ ಯಾವ ಥರ ಇದೆ ಹೊಡೆದಿದ್ದೀನಿ ನಾನಿವಾಗ. ಕೊನೆಗೂ ಫುಲ್ಲಾಗಿ ಏರ್ ಹೊಡೆದಿದ್ದೀನಿ. ನಾನು ಗೊತ್ತಿದ್ದಂಗೆ ಆಲ್ಮೋಸ್ಟ್ ಪಂಚರ್ ಆಗಿರಬೇಕು. ಟೈರ್ ಆಚೆ ಬರ್ತಾಯಿತ್ತು. ನೋಡೋಣ, ಇವಾಗ ಒಂದು 5-10 ಕಿಲೋಮೀಟ್ರ್ ತುಳಿದ್ರೆ ಗೊತ್ತಾಗುತ್ತೆ ಪಂಚರ್ ಆಗಿದೆಯಾ ಏನಾಗಿದೆ ಅಂತ.
ಮೈಸೂರು ಶ್ರೀರಾಮ್ಪುರ ಹಾಂ, ಮೈಸೂರು ಶ್ರೀರಾಮ್ಪುರ ರೋಡಲ್ಲಿ ಹೋಗ್ಬೇಕಾದ್ರೆ ಅಣ್ಣವ್ರು ಸಿಕ್ಕಿದ್ರು. ಇದು ನಮ್ಮ ಯೂಟ್ಯೂಬ್ ಬ್ಲಾಗ್. ಹೇಗಿದೆ ಬ್ರೋ? ಚೆನ್ನಾಗಿ. ಓಕೆ, ಬರಲಾ ಬ್ರೋ? ಟೈಮ್ ಆಗುತ್ತೆ ಮತ್ತೆ ಬೆಂಗಳೂರಲ್ಲಣ್ಣ, ಲಾಂಗು ತುಳಿಬೇಕು. ಓಕೆ ಬ್ರೋ, ತುಂಬ ಖುಷಿ ಆಯಿತು. ಬಾಯ್, ಹುಷಾರು. ಕೈ ಕಡಿಸ್ತೆ. ಅಯ್ಯೋ, ಥ್ಯಾಂಕ್ ಯು ಬ್ರೋ. ಇದೆಲ್ಲಿ ಪ್ರಯಾಣ? ಹಾಂ, ಹೋಗ್ಬಿಟ್ಟು ಬಂದೆ. ಊಟ ಬ್ರೋ? ಅಣ್ಣ ಮಾಡಬೇಕು, ಇವಾಗ ಜಸ್ಟ್ ಮಾಡ್ಕೊಂಬಂದೆ. ಇನ್ನೊಂದು 3-4 ಗಂಟೆ ಮಾಡಬೇಕು. ಇವಾಗ ಬೆಂಗಳೂರು ರೀಚ್ ಮಾಡ್ಬೇಕಣ್ಣ. ನೋಡಿ, ಖುಷಿ ಆಯಿತು. ಥ್ಯಾಂಕ್ ಯು. ಬರ್ತೀನಣ್ಣ. ಇವಾಗ ಆದಷ್ಟು ಬೇಗ ಬೆಂಗಳೂರು ಹೈವೇ ನಾನು ಟಚ್ ಆದರೆ ನನಗೆ ಈಸಿ ಆಗುತ್ತೆ. ಅಣ್ಣ ಏನು ನೀವು ಅಲ್ಲಿ ಊಟ ಮಾಡ್ತಿದ್ದೆ, ನಿಮ್ಮ ಮುಂದೆ ಪಾಸ್ ಆಗ್ಬಿಟ್ರಿ, ಅದಕ್ಕೋಸ್ಕರ ಅಲ್ಲಿ ಬಂದ್ರಿ ಜ್ಯೂಸ್ ಕೊಟ್ರಿ, ಇಲ್ಲಿ ಬಂದ್ರಿ ಆಯ್ತು. ಅದಕ್ಕೇನು ಇಂಥ ಸಪೋರ್ಟ್ ಇದಕ್ಕೆ ತಾನೇ ನೀವು ಹೋಗ್ತಿರೋದು. ಇಲ್ಲ, ಊಟ ಮಾಡ್ತಿದ್ದೆ ಅಣ್ಣ. ಇಲ್ಲಿ ಮಾಡಿ, ಇದು ಅನ್ನ ರಸಂ ಕಟ್ಟೆ ನಿಮ್ದಾಯ್ತಾ? ನಮ್ದು ಈಗ ತಾನೇ ಮಾಡ್ತಿದ್ದೆ, ನೀವು ಮುಂದೆ ಪಾಸ್ ಆಗ್ಬಿಟ್ರಿ. ಅವಾಗೆ ಬಂದ ಅಣ್ಣ, ಅವಾಗೆ ಜ್ಯೂಸ್ ಕೊಟ್ಟರು, ಬಿಸ್ಕೆಟ್ ಕೊಟ್ಟರು. ಇವಾಗ ಮತ್ತೆ ಎಲ್ಲಿ ಒಂದು 20 ಕಿಲೋಮೀಟ್ರ್ ಆಯ್ತಾನೆ, 23 ಕಿಲೋಮೀಟ್ರ್ ಆಯ್ತಲ್ಲ, ಒಂದು 20 ಕಿಲೋಮೀಟ್ರ್ ಮತ್ತೆ ಬಂದು ಊಟ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಅಣ್ಣ. ಸಿಗೋಣ, ಬಾಯ್. ಮೆನ್ಷನ್ ಮಾಡಿದ್ದೀನಿ ಫೋಟೋ. ಖಂಡಿತ ಅಣ್ಣ. ಹೇಗೂ ಇವಾಗ ಇಲ್ಲಿಂದ ಲೆಫ್ಟ್ ಹೋದರೆ ಬೆಂಗಳೂರು ಹೈವೇ ಒಂದೇ ರೋಡು ಮೈಸೂರಿಂದ. ಹಿಂಗೆ ಸ್ಟ್ರೈಟ್ ಹೋದರೆ ಸಿಟಿ ಒಳಗಡೆ ಹೋಗ್ತೀವಿ. ಇವಾಗ ಇಲ್ಲಿಂದ ಹೋಗೋದೆ ನೋಡಿ, ಸ್ಟ್ರೈಟು ಬೆಂಗಳೂರು. ಎಷ್ಟು ಕಿಲೋಮೀಟ್ರ್? ಇಲ್ಲಿಂದ ಬೆಂಗಳೂರು 145 ಕಿಲೋಮೀಟ್ರ್ ಇದೆ. ಅದು ಎಕ್ಸ್ಪ್ರೆಸ್. ಆ ಕಡೆ ರೂಟಲ್ಲಿ ಹೋದರೆ ಗಾಳಿಗೆ ಬಿಸಾಕ್ಬಿಡುತ್ತೆ, ತುಳಿಯೋಕ್ಕಾಗಲ್ಲ ಸೈಕಲ್ನ. ಮೊನ್ನೆ ಬರಬೇಕಾದ್ರೆ ನಾನು ಅನುಭವಿಸಿದ್ದೀನಿ. ನಡೀರಿ, ಇವಾಗ ಇಲ್ಲಿಂದ ಒಂದೇ ರೋಡು. ಕೊನೆಗೂ ಸೈಕಲ್ ಹಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಊಟ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿಂದ ಊಟ ಮಾಡಿ ಪ್ರಯಾಣ ಸ್ಟಾರ್ಟ್ ಮಾಡೋಣ. ದಾರಿಯಲ್ಲಿ ಕೊಟ್ಟಿದ್ದ ಒಬ್ಬಣ್ಣ, ಅದನ್ನೇ ಊಟ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಊಟ ಮಾಡಿ ಇಲ್ಲಿಂದ ಪ್ರಯಾಣ ಸ್ಟಾರ್ಟ್ ಮಾಡ್ತೀನಿ. ಒಂದು 1/2 hour ರೆಸ್ಟ್ ಮಾಡಿ ಫೋನ್ ಚಾರ್ಜ್ ಹಾಕಿ ಮತ್ತೆ ಸಿಗೋಣ. ಊಟ ಮಾಡಿಕೊಂಡು ಬಿಡೋ ಸಮಯ. ಅವಾಗೇ ಏರ್ ಹೊಡೆದಿದೆ, ಮತ್ತೆ ಏರ್ ಹೊಡಿತಾ ಇದ್ದೀನಿ. ಪಂಚರ್ ಆಗೈತೆ. ಅವಾಗ ಒಂದ್ಸರಿ ಹೊಡ್ಸಿದ್ದೆ ಬ್ರೋ, ಪಂಚರ್ ಆಗಿರೋದು ಮೋಸ್ಟ್ಲಿ. ಹೌದಾ? ನೀವು ಬ್ಲಾಗ್ ಮಾಡ್ತೀರಾ? ತೋರಿಸಿ ನಿಮ್ಮ ಐಡಿ. ಬ್ಲಾಗ್ ಮಾಡ್ತಾರೆ. ಸಕ್ಕತ್ ಬ್ರೋ, ಆಲ್ ದ ಬೆಸ್ಟ್. ಈಗ ಕೊನೆಗೂ ಏರ್ ಹೊಡ್ಸಿದ್ದೀನಿ. 100% ಪಂಚರ್ ಆಗಿದೆ. ಮುಂದೆ ನಾನು ಪಂಚರ್ ಸಾಕಿದ್ರೆ ಪಂಚರ್ ಹಾಕ್ಸೋ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಆದಷ್ಟು ಬೇಗ ಮಂಡ್ಯಕ್ಕೆ ರೀಚ್ ಮಾಡಬೇಕು. ಟೈಮ್ ಬೇರೆ ಆಯಿತು. ಮನೆಯಿಂದ ನಮ್ಮ ಅಕ್ಕ ಫೋನಿಂದ ಫೋನ್ ಮಾಡ್ತಾರೆ, ಯಾವಾಗ ಬರ್ತೀಯ ಅಂತ. ಇಲ್ಲಿಂದ ನಮ್ಮ ಮನೆಗೆ ವೈಟ್ ಫೀಲ್ಡ್ಗೆ 135 ಕಿಲೋಮೀಟ್ರ್ ಇದೆ. ಈ 135 ಕಿಲೋಮೀಟ್ರ್ ಇವತ್ತಂತೂ ತುಳಿಯೋಕ್ಕಾಗಲ್ಲ. ನೋಡೋಣ ಎಷ್ಟು ದೂರ ಆಗುತ್ತೆ, ಅಷ್ಟು ದೂರ. ಫಸ್ಟ್ ಇವಾಗ ಪಂಚರ್ ಹಾಕ್ಸ್ಬೇಕು. ಆದಷ್ಟು ಬೇಗ ಮಂಡ್ಯಕ್ಕೆ ರೀಚ್ ಮಾಡೋಣ. ಇಲ್ಲಿಂದ ಕರೆಕ್ಟಾಗಿ ಮಂಡ್ಯ ಒಂದು 20-30 ಕಿಲೋಮೀಟ್ರ್ ಇರ್ಬೋದು, ಇಲ್ಲ ಅದಕ್ಕಿಂತ ಕಮ್ಮಿನೇ ಇರ್ಬೋದು. ಕೊನೆಗೂ ಸಕ್ಕರೆ ನಾಡು ಮಂಡ್ಯಗೆ ಸ್ವಾಗತ. ಎಂಟ್ರಿ ಆಗ್ತಾ ಇದೆ ಸಿಟಿ ಒಳಗಡೆ. ದೀಪಪ್ಪರ್ ದೀಪಕ್ಕಣ ಏನಣ್ಣ ಮಂಡ್ಯಕ್ಕೆ ಬಂದಿದ್ದೀನಿ. ನೀವೇ ಜ್ಞಾಪಕ ಬರ್ತೀರಾ? ಮಂಡ್ಯದ ಗಂಡು. ಹಾಯ್ ಫ್ರೆಂಡ್ಸ್, ನಾ ಸಾಕಿದ್ದೀವಿ. ಬನ್ನಿ ಫ್ರೆಂಡ್, ನಮ್ಮ ಫ್ರೆಂಡ್ ಕಡೆಗೆ ಬಂದರೆ ಇವತ್ತು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ದರ್ಶನ ಮಾಡ್ಕೊಂಡು ಬೆಂಗಳೂರು ಕಡೆ ಟ್ರಾವೆಲ್ ಮಾಡ್ತಿದ್ರು. ಇಲ್ಲೇ ಸಿಕ್ಕಿದ್ರು, ಮಂಡ್ಯ ಸಿಕ್ಕಿದ್ರು. ತುಂಬ ಖುಷಿ ಇತ್ತು. ಸೈಕಲ್ ಅಡಿಗೆ ನಮ್ಮ ಕನ್ನಡ ಫೋಟೋ ಹಿಡ್ಕೊಂಡು ಹೋಗ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಹೋಸಲಿ ಡಾಲ್ ತಗೊಂಡು ಮಕ್ಕಳಿಗೆ ತಿಳುವಳಿಕೆ ಹೇಳಿ ಫೋನ್ ಎಡಿಟ್ ಆಗ್ಬಾರ್ದು ಅಂತ ಹೇಳಾದ್ಮೇಲೆ ಈಗ ನೆಕ್ಸ್ಟು ಸೈಕಲ್ ಅಡಿಗೆ ಬಂದು ನೋಡ್ಕೊಂಡು ಜಾಲಿಗೆ ಟ್ರಾವೆಲ್ ಮಾಡ್ತಾರೆ. ಒಳ್ಳೆದಾಗಲಿ, ಸುಗಮ ಜೀವನ ಬೇಗ ಸಾಗಲಿ, ಒಳ್ಳೆದಾಗಲಿ. ಬೇಗ ಈಗ 800K ಇದ್ದಾರೆ, 1 ಮಿಲಿಯನ್ ಆಗಲಿ ಅಂತ ಆಲ್ ದ ಬೆಸ್ಟ್ ಫ್ರೆಂಡ್ ಕಂಡಿಗೆ. ಇರೋರೆಲ್ಲ ಕಮ್ಮಿ ಆಗ್ತಿದ್ದಾರೆ, ಎಲ್ಲ 1 ಮಿಲಿಯನ್ ಆಗುತ್ತೆ ಅಣ್ಣ. ಎಷ್ಟು ನೀನು ಇದೆಯಂತ ಎಷ್ಟು ಬೇಗ ಹೊಡ್ಕೊಂಬಂದೆ ಗೊತ್ತಾ ಸೈಕಲ್? ಹಾಯ್ ಬ್ರೋ. ಕೊನೆಗೂ ಪಂಚರ್ ಆಗಿದೆ. ಕೊನೆಗೂ ಸೈಕಲ್ ಪಂಚರ್ ಆಗಿದೆ. ಲಾರಿಯಲ್ಲಿ ಹಾಕಿದ್ದೀನಿ. ಇವಾಗ ಕೆಳಗಡೆ ಹೋಗೋಣ. ಇವಾಗ ನಮಗೆ ಲಾರಿ ಡ್ರಾಪ್ ಸಿಕ್ಕಿದೆ. ಅದು ಬೇರೆ ಹೊಸ ಗಾಡಿ ಅಣ್ಣವ್ರದ್ದು. ನಾ ಬೆಂಗಳೂರಿಗೆ ಎಷ್ಟು ಗಂಟೆಗೆ ರೀಚ್ ಆಗ್ಬೋದು? 3 hours. 3 hour ಅಣ್ಣ, 10 ಗಂಟೆ ಒಳಗಡೆ. 10 ಗಂಟೆ ಒಳಗಡೆ. ನಿಮ್ಮ ಹೆಸರಣ್ಣ? ಅಭಿಷೇಕ್ ಅಂತ. ಅಭಿಷೇಕ್. ನಿಮ್ಮ ಪ್ರಕಾರ ಡ್ರೈವಿಂಗ್ ಫೀಲ್ಡ್ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಹೆಂಗಿರುತ್ತೆ ಅಣ್ಣ? ಕೆಲಸ ರಿಸ್ಕ್ ಇದೆ, ಹಾ. ಇಷ್ಟಪಟ್ಟು ಮಾಡಿದ್ರೆ ಹಾ. risk ಇದೆ. ಏನ್ ಬೇಕು ಎಲ್ಲಿರ್ಬೋದು ಅಲ್ಲಿ ಇರ್ಬೋದು, ಅಣ್ಣ ಹೆಂಗ್ ಹೋಗ್ಬೋದು ಹಂಗೆ ಹೋಗ್ತಾ ಇರ್ಬೋದು, ಇದ್ದೇ ಇರ್ಬೋದು. ಈ ಕಂಪ್ನಿ ಕೆಲ್ಸಕ್ಕೆ ಹೋಯ್ತೀನಿ ಅಂದ್ರೆ ಅವ್ರು ಹೇಳೋ ಟೈಮಿಂಗ್ಸ್ ಅಲ್ಲಿ ಅಲ್ಲಿ ಇರ್ಬೇಕು. ಹಾಂ ಅವ್ರು ಬಿಟ್ಟಾಗ ಆಚೆ ಕಡೆ ಬರ್ಬೇಕು. ಈಗ ನಮ್ಗೆ ಹಂಗಲ್ಲ. ಹಾಂ. ಇನ್ನೊಂದು ಎಲ್ಲರ ಬಾಯಲ್ಲಿ ಬರೋದೊಂದೇ ನೆಮ್ಮದಿ ಇರಲ್ಲ ಅಂತ. ನಿಜನಣ್ಣ? ಪಕ್ಕಾನಾ? ಈಗ ನೋಡಿ, ಈಗ ಹೋಗ್ತಾ ಇದ್ದೀನಿ, ಹಾ. ಎಷ್ಟೊತ್ತು ಆಗ್ತದೆ ಏನಾಗ್ತದೆ. ಹಾಂ ಬೆಳಗಾನ ಬರಬೇಕು, ಬೆಳಗಾನ ಬಿಡಬೇಕು, ನೈಟ್ ನಿದ್ದೆ ಇಡಬೇಕು. ಹಾಂ. ಇನ್ನೊಂದು ಬಂದಿರೋ ದುಡ್ಡು ಹೆಂಗೆ ಹೋಗುತ್ತಂತ ಗೊತ್ತಾಗಲ್ಲ ಅಂತ. ಅದಂತೂ ಗೊತ್ತು. ಹಾಂ. ಎಷ್ಟು
ಎಷ್ಟೇ ದುಡಿದ್ರೂ ಉಳಿಸೋದು ಭಾರಿ ಕಷ್ಟ. ಹಾಂ ಅಷ್ಟೇ ಖರ್ಚಾಯ್ತು ಅಷ್ಟೇ ಸಂಪಾದನೆ ಆಯ್ತು. ಹಾಂ. ಆಮೇಲೆ ನಿಮ್ಮ ಗಾಡಿಗಳನ್ನ ಅಂಬಾರಿ ಥರ ನೋಡ್ಕೊತೀರಂತೆ. ಹೌದೌದು. ಒಂದು ಗಾಡಿ ತೆಗಿಬೇಕಾದ್ರೆ ಅಷ್ಟೇ ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೂಡ ಆಗಿ ತಪ್ಪಿರ್ತೀವಲ್ಲ ನೋಡ್ಕೊಳ್ಳೋದು. ಕೊನೆಗೂ ಸೈಕಲ್ ತೊಗೊಂಡೆ. ಸೈಕಲ್ ಪಂಚರ್ ಆಗಿದೆ. ಇವಾಗ ಅಲ್ಲಿ ಲಾರಿ ಹೋಯ್ತಾ ಇನ್ನೋರ್ದು. ನನಗೆ ಡ್ರಾಪ್ ಕೊಟ್ಟಣ ಅವರು ಕಂಪ್ನಿ ಕಡೆ ಹೋಗ್ಬಿಟ್ರಿಲ್ಲ, ಅವ್ರದ್ದೊಂದು ಶಾರ್ಟ್ ತೊಗೊತಾ ಇದ್ದೆ. ಅವ್ರಿಗೊಂದು ತುಂಬ ಟ್ಯಾಂಕ್ಸ್ ಹೇಳಬೇಕು. ಇಲ್ಲಿ ಕಂಡ ಡ್ರಾಪ್ ಕೊಟ್ಟರು. ಇವಾಗ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಿಲ್ಲ. ಫಸ್ಟು ಏರ್ ಓಡಿಸ್ಬೇಕು. ಇವಾಗ ಇಲ್ಲಿಂದ ಯಾವ್ದಾರು ನಿಯರ್ ಬೈ ಪೆಟ್ರೋಲ್ ಬಂಕ್ ಸಿಕ್ಕರೆ ಅಲ್ಲಿ ಏರ್ ಓಡಿಸಿ ಅಲ್ಲಿಂದ ಮನೆಗೆ ತುಳ್ಕೊಂಡು ಹೋಗಿ. ಎಂಥ ಜಾಗದಾಗ ಬಂದು ನಾನು ಸಿಗಾಕೊಂಡೆ ಅಂದರೆ ನೋಡಿ ಸುತ್ತಮುತ್ತ ಹೆಂಗಿದೆ. ನನಗೆ ಎಡೆಗಡೆ ಅಂತೂ ನೋಡೋಕ್ಕಾಗಲ್ಲ, ಹಂಗಿದೆ. ಅಪ್ಪ ದೇವ್ರೆ, ಈ ಥರ ಕಷ್ಟ ಬೀಳ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ. ನನ್ನ ಸೈಕಲ್ ಕೆಟ್ಟೋದಕ್ಕೂ ನಾನು ಇಲ್ಲಿ ನಡ್ಕೊಂಬರೋದಕ್ಕೂ ಅದೇ ಈ ರೋಡ್ ಮೇಲೆ ಬರಬೇಕಾ? गानफट गेलो टायर खराब तो लवड़ा से टायर खराब तो गोली मारे ना तो जाने में गान फट गया। ओ भाई वो ट्यूब फूट जाएगा। थोड़ा ट्राई कर रहे हैं। मेरा फोन है, वीडियो कर रहा हूँ। बस 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 ಅಣ್ಣ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಆಟೋಯಿಂದ ಹಾಕಿರೋ ಕವರ ಒಂದ್ಸರಿ ನಿಮ್ಮ ಬಾಯಿ ಯಾರು ಹೇಳ್ತೀರಾ? ಇರಿ, ಗಾಡಿ ಬರ್ತಾ ಇದೆ, ಮತ್ತೆ ಎಲ್ಲರೂ ಹೋಗ್ಬಿಡ್ತೀವಿ ಒಂದೇ ಸರಿ. ಈಗ ಜೈ RCB. ಕೊನೆಗೂ ಸ್ವಲ್ಪ ದೂರ ತುಳ್ಕೊಂಬಂದೆ. ಇವಾಗ ಹೊಟ್ಟೆ ಹಸಿದೆ. ಟೈಮ್ ಬಂದ್ಬಿಟ್ಟು ಎಷ್ಟು ಗಂಟೆ ಅಂದ್ರೆ ನೋಡೋಣ, 6 ನಿಮಿಷ. ಹೌದಾ, ಥ್ಯಾಂಕ್ ಯು ಅಣ್ಣ. ಅಲ್ಲಿ ಇಡ್ಲಿ ತೊಗೊಂಡಿದ್ದೀನಿ. ಇದು ತಿಂದಾದ್ಮೇಲೆ ಸ್ವಲ್ಪ ಪಲಾವ್ ತಗೊಂಡು ಸೈಕಲ್ ತೊಗೊಂಡು ಹೋಗ್ತಾ ಇರೋದೆ. ಸದ್ಯಕ್ಕೆ ತಿನ್ನೋಣ, ಹೊಟ್ಟೆ ತುಂಬ ಹಸಿದೆ. ಇನ್ನು 18 ಕಿಲೋಮೀಟ್ರ್ ಇದೆ ನಮ್ಮ ಮನೆಗೆ. ಇವಾಗ ಲೆಫ್ಟ್ ಸೈಡ್ ಇರೋದೆ ಸ್ಟೇಡಿಯಮ್ಮು. ಇಲ್ಲಿದೆ ನೋಡಿ ಮೇನ್ ಗೇಟ್. ನಾನಿವಾಗ MG ರೋಡಿಗೆ ಬಂದು ಇಲ್ಲಿ ಸೈಕಲ್ ಹಾಕಿ ಒಂದೆರಡು ಫೋಟೋ ಇಟ್ಕೊಂಡು ಇಲ್ಲಿಂದ ಬಲ್ಗಡೆಗೆ ತೊಗೊಂಡ್ರೆ ನಮ್ಮ ಮನೆ ರೂಟ್ ಸಿಗುತ್ತೆ. ಇವಾಗ ಇಲ್ಲಿಂದ ಕರೆಕ್ಟಾಗಿ 18 ಕಿಲೋಮೀಟ್ರ್ ಇದೆ. ಆದಷ್ಟು ಬೇಗ ಮನೆಗೆ ಹೋಗಿ ರೀಚ್ ಆಗುತ್ತೆ. ಕೊನೆಗೂ ನಮ್ಮ ಮನೆಗೆ ಇನ್ನೂ ಒಂದು 500 ಮೀಟ್ರ್ ಇರ್ಬೋದು. ನಡ್ಕೊಂಡು ಹೋಗ್ತಾ ಇದ್ದೀನಿ. 100% ಪಂಚರ್ ಆಗಿದೆ. ಇಲ್ಲಿ ಗಂಟ ಬಂದಿದ್ದೆ ಅದೃಷ್ಟ ಅನ್ಕೋಬೇಕು. ಇಲ್ಲಿ ನೋಡಿ, ಇವಾಗ ಟೈರ್ನ ಹಿಂಗೆ ಅಂತೀನಿ ನೋಡಿ. ನೋಡಿ ಪಂಚರ್ ಆಗಿದೆ. ನಾನು ಕೂತ್ಕೊಂಡು ಅಯ್ಯೋ ಇರು. ಕೊನೆಗೂ ನಮ್ಮ ಮನೆ ದಾರಿಗೆ ತಲುಪಿದ್ದೀನಿ. ಒಂದು 100 ಮೀಟ್ರ್ ಇದೆ. ಬೆಳಗ್ಗೆ 9:40ಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಸೈಕಲ್ ತುಳಿಯೋಕ್ಕೆ. ಇವಾಗ ಒಂದು 3 ಗಂಟೆ 50 ನಿಮಿಷ ಆಗಿರ್ಬೋದು. ಇವಾಗ ಬಂದು ಮನೆಗೆ ತಲುಪಿದ್ದೀನಿ. ಅದು ಒಂದು ಪಂಚರ್ ಆಗಿದ್ದ ಕಾರಣಕ್ಕಾಗಿ, ಆಮೇಲೆ ಅಲ್ಲಿ ದಾರಿಯಲ್ಲಿ ಸಿಕ್ಕಿ ಮಾತಾಡಿಸಿದ್ದು ಅಲ್ಲೇ ಟೈಮ್ ಹಿಡಿತು. ಸೇಫಾಗಿ ಬಂದೆ. ಇವಾಗ ಹೋಗಿ ಮಲ್ಕೊಂಡ್ರೆ ನಾಳೆ ಎಷ್ಟು ಗಂಟೆಗೆ ಎದ್ದೇಳ್ತೀನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ.